ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಭೌಗೋಳಿಕ ಸಂಶೋಧನೆಗಳು ಅಂತಕ್ಕಂಥ ವಿಷಯವನ್ನು ಮುಕ್ತಾಯಗೊಳಿಸಿದ ನಂತರ ಸದ್ಯದ ಅವಧಿಯಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ಮತ್ತೊಂದು ಪ್ರಮುಖ ವಿಷಯ ಏನಪ್ಪ ಅಂತಂದ್ರೆ ಮತ ಸುಧಾರಣೆ ಅಥವಾ ಧಾರ್ಮಿಕ ಸುಧಾರಣಾ ಚಳುವಳಿ, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಏನಂತ ಕರೀತಾರಪ್ಪ ಅಂತಂದ್ರೆ ಪ್ರೊಟೆಸ್ಟೆಂಟ್ ಚಳುವಳಿ. ಒಟ್ಟಾರೆಯಾಗಿ ಈ ಮತ ಸುಧಾರಣೆ ಅಂತ ಬಂದಾಗ ಇದು ಮಧ್ಯಯುಗದ ಅಂತ್ಯದಲ್ಲಿ ಆರಂಭಗೊಂಡು 16ನೇ ಶತಮಾನದಲ್ಲಿ ತನ್ನ ಒಂದು ಅಂತಿಮ ರೂಪವನ್ನು ಪಡೆದುಕೊಂಡಂತ ಒಂದು ಘಟನೆ ಯಾವುದ್ರಿ? ಈ ಮತ ಸುಧಾರಣೆ. ಹೀಗಾಗಿ ಈ ಮತ ಸುಧಾರಣಾ ಚಳುವಳಿಯಿಂದಾಗಿ ಯುರೋಪಿನ ಜನರು ಮಧ್ಯಯುಗದಿಂದ ಆಧುನಿಕ ಯುಗಕ್ಕೆ ಸ್ಥಿತ್ಯಂತರಗೊಂಡ್ರು ಅಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಆರಂಭಿಕ ಹಂತದಲ್ಲಿ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಈ ಮತ ಸುಧಾರಣೆ ಅಂತಕ್ಕಂಥ ವಿಷಯದ ಕುರಿತಾಗಿ ಕಂಡು ಬರ್ತಕ್ಕಂಥ ಪ್ರಮುಖ ಅಂಶಗಳನ್ನ ಸಂಕ್ಷಿಪ್ತ ರೀತಿಯಲ್ಲಿ ಚರ್ಚೆಯನ್ನು ಕೈಗೊಳ್ಳೋಣ. ಹಾಗಾದ್ರೆ ಆರಂಭದಲ್ಲಿ ನೋಡಬೇಕಾದ್ರೆ ಮತ ಸುಧಾರಣೆ ಎಂದರೇನು ಅಂತಕ್ಕಂಥ ಅದರ ಒಂದು ಅರ್ಥದ ಹಿನ್ನೆಲೆಗೆ ಬಂದಾಗ, ಮತ ಸುಧಾರಣೆ ಎಂದರೆ ರೋಮನ್ ಕ್ಯಾಥೋಲಿಕ್ ಚರ್ಚಿನ ದುರಾಡಳಿತದ ವಿರುದ್ಧ ನಡೆದಂತಹ ಒಂದು ಧಾರ್ಮಿಕ ಬಂಡಾಯ. ಹೀಗಾಗಿ ಆ ಧಾರ್ಮಿಕ ಬಂಡಾಯವನ್ನ ಏನಂತ ಕರೀತಾರಪ್ಪ ಅಂದ್ರೆ ಮತ ಸುಧಾರಣೆ ಅಂತ ಕರೀತಾರೆ. ಹೀಗಾಗಿ ಮತ ಸುಧಾರಣೆ ಎಂದರೆ ರೋಮನ್ ಕ್ಯಾಥೋಲಿಕ್ ಚರ್ಚಿನ ದುರಾಡಳಿತದ ವಿರುದ್ಧ ನಡೆದಂತಹ ಒಂದು ಧಾರ್ಮಿಕ ಬಂಡಾಯ ಅಂತ ಹೇಳ್ಬೋದು. ಹಾಗಾದ್ರೆ ಇದೇ ಮತ ಸುಧಾರಣೆಯ ಅರ್ಥವನ್ನ ಮತ್ತೊಂದು ರೀತಿಯಲ್ಲಿ ಹೇಳೋದಾದ್ರ, ರೋಮನ್ ಕ್ಯಾಥೋಲಿಕ್ ಚರ್ಚಿನಲ್ಲಿ ಕಂಡು ಬರ್ತಕ್ಕಂಥ ಭ್ರಷ್ಟಾಚಾರ, ದುಂದುಗಾರಿಕೆ, ಪೋಪ್ ಮತ್ತು ಪಾದ್ರಿಗಳ ಅನೈತಿಕ ಜೀವನ ಹಾಗೂ ಅನಿಷ್ಟ ಆಚರಣೆಗಳ ವಿರುದ್ಧ ಯುರೋಪಿನ ರಾಜರು ನಡೆಸಿರ್ತಕ್ಕಂಥ ಒಂದು ಕ್ರಾಂತಿಯನ್ನ ಏನಂತ ಕರೀತಾರಪ್ಪ ಅಂದ್ರೆ ಮತ ಸುಧಾರಣೆ ಅಂತ ಕರೀತಾರೆ, ಅಥವಾ ಧಾರ್ಮಿಕ ಸುಧಾರಣೆ ಅಂತ ಕರೀತಾರೆ. ಒಟ್ಟಾರೆಯಾಗಿ ಈ ಮತ ಸುಧಾರಣೆಯ ಅರ್ಥವನ್ನ ನೋಡಿದ ನಂತರ ಈ ಮತ ಸುಧಾರಣಾ ಚಳುವಳಿ ಯಾಕೆ ಆರಂಭವಾಯಿತು, ಅದರ ಒಂದು ಉದ್ದೇಶವನ್ನ ತೆಗೆದುಕೊಂಡಾಗ ಈ ಮತ ಸುಧಾರಣಾ ಚಳುವಳಿಯ ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ರೋಮನ್ ಕ್ಯಾಥೋಲಿಕ್ ಚರ್ಚ್ ನಲ್ಲಿ ಕಂಡು ಬರ್ತಕ್ಕಂಥ ವಿವಿಧ ಲೋಪದೋಷಗಳನ್ನ ಸುಧಾರಿಸುವುದು. ಹೀಗಾಗಿ ಈ ವಿವಿಧ ಲೋಪದೋಷಗಳನ್ನ ಸುಧಾರಿಸುವ ಹಿನ್ನೆಲೆಯಲ್ಲಿ ಈ ಒಂದು ಮತ ಸುಧಾರಣಾ ಚಳವಳಿ ಆರಂಭ ಆಯ್ತು ಅಂತ ಹೇಳ್ಬೋದು. ಹಾಗಾದ್ರೆ ಅಲ್ಲಿ ಕಂಡು ಬರ್ತಕ್ಕಂಥ ಲೋಪದೋಷಗಳು ಯಾವಾಗಿದ್ದಪ್ಪ ಅಂತಂದ್ರೆ, ಉದಾಹರಣೆಗೆ ಆ ಚರ್ಚ್ ನಲ್ಲಿ ಕಂಡು ಬರ್ತಕ್ಕಂಥ ಭ್ರಷ್ಟಾಚಾರ ಆಗಿರ್ಬೋದು, ನಂತರ ಹಣದ ದುಂದುಗಾರಿಕೆ ಆಗಿರ್ಬೋದು, ಪೋಪ್ ಮತ್ತು ಪಾದ್ರಿಗಳ ವಿಲಾಸಿ ಜೀವನ ಆಗಿರ್ಬೋದು, ಚರ್ಚ್ ಹುದ್ದೆಗಳು ಮತ್ತು ಕ್ಷಮಾಪನಾ ಪತ್ರಗಳ ಮಾರಾಟಗಳಾಗಿರ್ಬೋದು. ಹೀಗೆ ಹಲವಾರು ರೀತಿಯಾದಂತಹ ಒಂದು ಲೋಪದೋಷಗಳಿದ್ದು, ಹೀಗಾಗಿ ಆ ಎಲ್ಲ ಲೋಪದೋಷಗಳನ್ನ ಸುಧಾರಿಸುವ ಹಿನ್ನೆಲೆಯಲ್ಲಿ ಈ ಒಂದು ಮತ ಸುಧಾರಣಾ ಚಳವಳಿ ಆರಂಭ ಆಯ್ತು ಅಂತ ಹೇಳ್ಬೋದು. ಹಾಗಾದ್ರೆ ಈ ಮುಖ್ಯ ಉದ್ದೇಶವನ್ನಿಟ್ಟುಕೊಂಡು ನಡೆದಂತಹ ಈ ಒಂದು ಚಳವಳಿ ಪ್ರಪ್ರಥಮ ಬಾರಿಗೆ ಎಲ್ಲಿ ಆರಂಭಗೊಂಡಿತ್ತಪ್ಪ ಅಂತಂದ್ರೆ ಇದು ಜರ್ಮನಿಯಲ್ಲಿ ಆರಂಭಗೊಂಡಿದೆ ಅಂತ ಹೇಳ್ಬೋದು. ಹೀಗಾಗಿ ಆ ಜರ್ಮನಿಯಲ್ಲಿ ಕಂಡು ಬರ್ತಕ್ಕಂತಹ ಮಾರ್ಟಿನ್ ಲೂಥರ್ನ ನೇತೃತ್ವದಲ್ಲಿ ಈ ಒಂದು ಕ್ಯಾಥೋಲಿಕ್ ಚರ್ಚಿನ ವಿರುದ್ಧ ಬಹಿರಂಗವಾದಂತಹ ಒಂದು ಪ್ರತಿಭಟನೆ ಆರಂಭ ಆಯ್ತು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಜರ್ಮನಿಯನ್ನ ಏನಂತ ಕರೀತಾರಪ್ಪ ಅಂತಂದ್ರ ಮತ ಸುಧಾರಣೆಯ ತವರು ಮನೆ ಅಥವಾ ತಾಯ್ನಾಡು ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಆ ಜರ್ಮನಿಯಲ್ಲಿ ಕಂಡು ಬರ್ತಕ್ಕಂಥ ಈ ಮತ ಸುಧಾರಣಾ ಚಳುವಳಿಯ ನಾಯಕತ್ವವನ್ನ ಮಾರ್ಟಿನ್ ಲೂಥರ್ ವಹಿಸಿಕೊಂಡಿದ್ದ ಕಾರಣಕ್ಕಾಗಿ ಆ ಮಾರ್ಟಿನ್ ಲೂಥರ್ನನ್ನ ಏನಂತ ಕರೀತಾರಪ್ಪ ಅಂತಂದ್ರ ಮತ ಸುಧಾರಣೆಯ ಪಿತಾಮಹ ಅಥವಾ ಪ್ರೊಟೆಸ್ಟೆಂಟರ ಪೋಪ್ ಅಂತ ಕರೀತಾರೆ. ಹೀಗೆ ಆರಂಭದಲ್ಲಿ ಜರ್ಮನಿಯಲ್ಲಿ ಪ್ರಾರಂಭಗೊಂಡಂತಹ ಈ ಒಂದು ಚಳುವಳಿ ತದನಂತರದ ಅವಧಿಯಲ್ಲಿ ಯುರೋಪಿನ ನಾನಾ ಕಡೆಗಳಲ್ಲಿ ಕಂಡು ಬಂದ ಹೇಳ್ಬೋದು. ಉದಾಹರಣೆಗೆ ಇಂಗ್ಲೆಂಡ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಸ್ವಿಟ್ಜರ್ಲ್ಯಾಂಡ್ ಆಗಿರ್ಬೋದು, ಸ್ಕಾಟ್ಲ್ಯಾಂಡ್ ಇರ್ಬೋದು. ಹೀಗೆ ಈ ಎಲ್ಲ ಕಡೆಗಳಲ್ಲಿಯೂ ಏನಾಯ್ತಪ್ಪ ಅಂತಂದ್ರೆ ಕ್ಯಾಥೋಲಿಕ್ ಚರ್ಚಿನ ವಿರುದ್ಧ ಬಹಿರಂಗವಾದಂತ ಒಂದು ಪ್ರತಿಭಟನೆಗಳ ಆರಂಭ ಅದು. ಹೀಗೆ ಒಟ್ಟಾರೆಯಾಗಿ ಈ ಜರ್ಮನಿಯಲ್ಲಿ ಆರಂಭಗೊಂಡಂತಹ ಈ ಮತ ಸುಧಾರಣಾ ಚಳುವಳಿಯನ್ನು ತೆಗೆದುಕೊಂಡಾಗ ಈ ಒಂದು ಚಳುವಳಿಯ ಪ್ರಾಮುಖ್ಯತೆ ಅಥವಾ ಮಹತ್ವ ಏನಾಯ್ತಪ್ಪ ಅಂತಂದ್ರೆ ಈ ಚಳುವಳಿ ನಡೆದಂತಹ ಕಾರಣದಿಂದಾಗಿ ಶತಮಾನಗಳಿಂದ ಕ್ಯಾಥೋಲಿಕ್ ಚರ್ಚಿನ ದಾಸತ್ವಕ್ಕೆ ಒಳಪಟ್ಟಂತಹ ಯುರೋಪಿನ ಜನರು ಏನಾಯ್ತಪ್ಪ ಅಂತಂದ್ರೆ ಮುಕ್ತಗೊಂಡ್ರಂತ ಹೇಳ್ಬೋದು. ಯಾವುದರಿಂದ ಮುಕ್ತಗೊಂಡ್ರಿ? ಚರ್ಚಿನ ದಾಸತ್ವದಿಂದ ಮುಕ್ತಗೊಂಡ್ರಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಚರ್ಚ್ ಹೊಂದಿರತಕ್ಕಂಥ ಏಕಸ್ವಾಮ್ಯತೆ ಕೊನೆಗೊಂಡಿತಂತ ಹೇಳ್ಬೋದು. ಯಾವ ಘಟನೆಯ ಹಿನ್ನೆಲೆಯಲ್ಲಿ? ಈ ಮತ ಸುಧಾರಣಾ ಚಳುವಳಿಯ ಒಂದು ಹಿನ್ನೆಲೆಯಲ್ಲಿ ಹೇಳ್ಬೋದು. ಹೀಗೆ ಈ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಂತಹ ಇದೇ ಮತ ಸುಧಾರಣಾ ಚಳುವಳಿಯನ್ನು ತೆಗೆದುಕೊಂಡಾಗ ಅಥವಾ
ಈ ಧಾರ್ಮಿಕ ಸುಧಾರಣಾ ಚಳವಳಿಯನ್ನು ತೆಗೆದುಕೊಂಡಾಗ ಇದು ಮುಖ್ಯವಾಗಿ 2 ಹಂತಗಳಲ್ಲಿ ಕಂಡುಬರುತ್ತೆ. ಎಷ್ಟು ಹಂತಗಳಲ್ಲಿ? 2 ಹಂತಗಳಲ್ಲಿ. ಆ 2 ಹಂತಗಳು ಯಾವಪ್ಪ ಅಂದ್ರ ಆರಂಭದಲ್ಲಿ 1517ರಲ್ಲಿ ಮಾರ್ಟಿನ್ ಲೂಥರ್ನ ನೇತೃತ್ವದಲ್ಲಿ ಕಂಡುಬರ್ತಕ್ಕಂಥ ಹೋರಾಟವನ್ನ ಪ್ರೊಟೆಸ್ಟೆಂಟ್ ಚಳವಳಿ ಅಥವಾ ಮತ ಸುಧಾರಣಾ ಚಳವಳಿ ಅಂತ ಕರೀತಾರೆ. ಈ ಮತ ಸುಧಾರಣಾ ಚಳವಳಿ ಮುಕ್ತಾಯಗೊಂಡ ನಂತರ 1560ರಲ್ಲಿ ಇಗ್ನೇಸಿಯಸ್ ಲಯೋಲನ ನೇತೃತ್ವದಲ್ಲಿ ಕಂಡುಬರತಕ್ಕಂಥ ಚಳವಳಿಯನ್ನ ಪ್ರತಿ ಸುಧಾರಣೆ ಅಥವಾ ಕೌಂಟರ್ ರಿಫಾರ್ಮೇಶನ್ ಅಂತ ಕರೀತಾರೆ. ಹೀಗೆ ಒಟ್ಟಾರೆಯಾಗಿ 1517 ಮತ್ತು 1560ರ ಅವಧಿಯಲ್ಲಿ 2 ಹಂತಗಳಲ್ಲಿ ಏನಾಗತ್ತಪ್ಪ ಅಂತಂದ್ರ ಈ ಒಂದು ಕ್ರೈಸ್ತ ಧರ್ಮಕ್ಕೆ ಸಂಬಂಧಿಸಿದ ಈ ಸುಧಾರಣಾ ಚಳವಳಿ ಕಂಡುಬರುತ್ತೆ. ಹೀಗೆ ಈ 2 ಹಂತಗಳಲ್ಲಿ ಕಂಡುಬರ್ತಕ್ಕಂಥ ಈ ಮತ ಸುಧಾರಣಾ ಚಳವಳಿ ಅಂತ್ಯಗೊಂಡಿದ್ದರಿಂದಾಗಿ ಅದರ ಒಂದು ಮುಖ್ಯ ಪರಿಣಾಮ ಏನಪ್ಪಾ ಅಂತಂದ್ರ ಅಖಂಡವಾದಂತಹ ಕ್ರೈಸ್ತ ಧರ್ಮ 2 ಪಂಥಗಳಾಗಿ ಮಾರ್ಪಡುತ್ತೆ. ಆ 2 ಪಂಥಗಳೇ ಯಾವಪ್ಪ ಅಂತಂದ್ರ ಒಂದು ಕ್ಯಾಥೋಲಿಕ್ ಪಂಥ, ಇನ್ನೊಂದು ಪ್ರೊಟೆಸ್ಟೆಂಟ್ ಪಂಥ. ಹೀಗೆ ಈ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಪಂಥಗಳು ಯಾವ ಘಟನೆಯಿಂದ ಉದಯಿಸಿದಪ್ಪ ಅಂತಂದ್ರ ಈ ಮತ ಸುಧಾರಣಾ ಚಳವಳಿಯಿಂದಾಗಿ ಅಖಂಡ ಕ್ರೈಸ್ತ ಧರ್ಮ 2 ಪಂಥಗಳಾಗಿ ವಿಭಾಗಿಸಲ್ಪಡುತ್ತೆ ಅಂತ ಹೇಳ್ಬೋದು. ಹೀಗೆ ಇಷ್ಟೆಲ್ಲಾ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೋಡಿದ ನಂತರ ಮುಂದುವರೆದಂತೆ ನಾವೇನ್ ಮಾಡೋಣಪ್ಪ ಅಂತಂದ್ರ ಈ ಮತ ಸುಧಾರಣಾ ಚಳವಳಿ ನಡೆಯಲಿಕ್ಕೆ ಕಂಡು ಬರ್ತಕ್ಕಂತಹ ಕಾರಣಗಳ ಬಗ್ಗೆ ಚರ್ಚೆನ ಕೊಡೋಣ. ಹೀಗಾಗಿ ಈ ಮತ ಸುಧಾರಣಾ ಚಳವಳಿಯ ಒಂದು ಕಾರಣಗಳನ್ನ ತೆಗೆದುಕೊಂಡಾಗ ಈ ಒಂದು ಘಟನೆ ನಡೆಯಲಿಕ್ಕೆ ಹಲವಾರು ಕಾರಣಗಳು ಕಂಡು ಬರ್ತಾವೆ. ಆದ್ರ ಆ ಹಲವಾರು ಕಾರಣಗಳ ಪೈಕಿ ಪ್ರಥಮ PU ಓದ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಪದವಿ ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕಾರಣಗಳನ್ನ ಮಾತ್ರ ಚರ್ಚೆ ಮಾಡೋಣ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಮತ ಸುಧಾರಣೆ ಅಥವಾ ಈ ಧಾರ್ಮಿಕ ಸುಧಾರಣಾ ಚಳವಳಿ ನಡಲಿಕ್ಕೆ ಕಂಡು ಬರ್ತಕ್ಕಂಥ ಒಂದು ಕಾರಣಗಳನ್ನ ತೆಗೆದುಕೊಂಡಾಗ ಮುಖ್ಯವಾಗಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ 6 ಕಾರಣಗಳನ್ನ ಚರ್ಚೆ ಮಾಡ್ತೀವಿ. ಆ 6 ಕಾರಣಗಳಲ್ಲಿ ಮೊದಲ ಒಂದು ಕಾರಣ ಯಾವತ್ತಪ್ಪ ಅಂತಂದ್ರ ರಾಜಕೀಯ ಕಾರಣಗಳು. ಈ ಮತ ಸುಧಾರಣಾ ಚಳವಳಿ ನಡಲಿಕ್ಕೆ ಕಂಡು ಬರ್ತಕ್ಕಂಥ ಮೊದಲ ಕಾರಣ ಯಾವತ್ತಪ್ಪ ಅಂದ್ರ ರಾಜಕೀಯ ಕಾರಣಗಳು. ಯಾವ ರೀತಿಪ್ಪ ಅಂತಂದ್ರ ಈ ಮಧ್ಯಯುಗದಲ್ಲಿ ಕಂಡು ಬರ್ತಕ್ಕಂಥ ಈ ಕ್ಯಾಥೋಲಿಕ್ ಚರ್ಚ್ ಎಷ್ಟೊಂದು ತನ್ನ ಪ್ರಭಾವವನ್ನು ಹೊಂದಿತಪ್ಪ ಅಂತಂದ್ರ ಇದು ರಾಜ್ಯದಲ್ಲೊಂದು ರಾಜ್ಯ ಎಂಬಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿತ್ತು ಅಂತ ಹೇಳ್ಬೋದು. ಹೀಗಾಗಿ ಇಷ್ಟೊಂದು ಪ್ರಬಲಶಾಲಿಯಾಗಿ ಬೆಳೆದಂತಹ ಈ ಚರ್ಚನ್ನ ತೆಗೆದುಕೊಂಡಾಗ ಆ ಚರ್ಚಿನಲ್ಲಿ ಕಂಡು ಬರ್ತಕ್ಕಂಥ ಕ್ರೈಸ್ತ ಧರ್ಮದ ಮುಖ್ಯಸ್ಥ ಈ ಪೋಪ್ ಏನ್ ಮಾಡ್ತಾನಪ್ಪ ಅಂತಂದ್ರ ಕೇವಲ ಧಾರ್ಮಿಕ ವ್ಯವಹಾರಗಳನ್ನ ಮಾತ್ರ ನೋಡಿಕೊಳ್ಳದೆ ಆತ ಏನ್ ಮಾಡ್ತಾನಪ್ಪ ಅಂದ್ರ ರಾಜ್ಯದ ವ್ಯವಹಾರಗಳಲ್ಲಿ ತಲೆ ಹಾಕಲಿಕ್ಕೆ ಆರಂಭಿಸ್ತಾನೆ. ಹೀಗಾಗಿ ಆ ಸಂದರ್ಭದಲ್ಲಿ ಈ ಕ್ರೈಸ್ತ ಧರ್ಮದ ಮುಖ್ಯಸ್ಥನಾದಂತಹ ಪೋಪ್ ರಾಜನ ಆಡಳಿತದ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪವನ್ನ ಮಾಡ್ಲಿಕ್ಕೆ ಆರಂಭಿಸ್ತಾನೆ. ಕಾರಣ ಏನಪ್ಪಾ ಅಂತಂದ್ರ ಆತ ತನ್ನನ್ನ ರಾಜನಿಗಿಂತಲೂ ಮೇಲು, ಹೀಗಾಗಿ ದೇವರ ಪ್ರತಿನಿಧಿಯಾದಂತಹ ನನಗೆ ರಾಜನನ್ನ ನೇಮಕ ಮಾಡುವ ಹಕ್ಕು ಇದೆ, ರಾಜನನ್ನ ತೆಗೆದು ಹಾಕುವ ಹಕ್ಕು ಇದೆ ಅಂತೇಳಿ ಬಹಿರಂಗವಾಗಿ ಸಾರಿಕೊಳ್ತಾನೆ. ಹೀಗೆ ಬಹಿರಂಗವಾಗಿ ಸಾರಿಕೊಂಡಂತಹ ಈ ಪೋಪ್ ಏನ್ ಮಾಡ್ತಾನಪ್ಪ ಅಂದ್ರ ರಾಜನ ಆಡಳಿತದ ವಿಷಯಗಳಲ್ಲಿ ಹಸ್ತಕ್ಷೇಪವನ್ನ ಮಾಡ್ಲಿಕ್ಕೆ ಆರಂಭಿಸ್ತಾನೆ. ಹೀಗಾಗಿ ಈ ಸಂದರ್ಭದಲ್ಲಿ ರಾಜ ಮತ್ತು ಪೋಪರ ಮಧ್ಯೆ ನಿರಂತರವಾದಂತಹ ಸಂಘರ್ಷಗಳು ಕಂಡು ಬರ್ತಾವ. ಉದಾಹರಣೆಗೆ 7ನೇ ಗ್ರೆಗೋರಿ ಮತ್ತು 4ನೇ ಹೆನ್ರಿಯ ಕಾಲಾವಧಿಯಲ್ಲಾಗಿರ್ಬೋದು, ನಂತರ 8ನೇ ಬೋನಿಫೇಸ್ ಮತ್ತು 4ನೇ ಫಿಲಿಪ್ಪರ ಕಾಲಾವಧಿಯಲ್ಲಾಗಿರ್ಬೋದು, ಅಷ್ಟೇ ಅಲ್ಲದೆ 6ನೇ ಅರ್ಬನ್ ಮತ್ತು ಕಾರ್ಡಿನಲ್ಗಳ ಮಧ್ಯೆ ಆಗಿರ್ಬೋದು. ಹೀಗೆ ಪೋಪ್ ರಾಜನ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಿದ್ದರಿಂದಾಗಿ ಈ ನಿರಂತರವಾದಂತಹ ಒಂದು ಸಂಘರ್ಷಗಳು ಕಂಡು ಬರ್ತಾವೆ. ಹೀಗಾಗಿ ಆ ಸಂಘರ್ಷಗಳ ಪರಿಣಾಮದಿಂದಾಗಿ ಪೋಪ್ ಪೀಠದಲ್ಲಿ ನಮಗೇನಾಕಪ್ಪ ಅಂತಂದ್ರೆ ಒಡಕುಗಳು ಕಂಡು ಬರ್ಲಿಕ್ಕೆ ಆರಂಭಿಸ್ತಾವ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದೇ ಪೋಪ್ ಹಲವಾರು ರೀತಿಯಾದಂತಹ ಒಂದು ಅಧಿಕಾರವನ್ನ ಹೊಂದಿದ್ದ. ಉದಾಹರಣೆಗೆ ಒಂದ್ ಕಡೆ ಕಾರ್ಯಾಂಗೀಯ ಅಧಿಕಾರಗಳನ್ನ ಬಳಸ್ಕೊಳ್ತಿದ್ದ, ಮತ್ತೊಂದ್ ಕಡೆ ತನ್ನದೇ ಆದಂತಹ ಒಂದು ನ್ಯಾಯಾಂಗೀಯ ವ್ಯವಸ್ಥೆಯನ್ನು ಹೊಂದಿದ್ದ. ಹೀಗಾಗಿ ಈ ಸಂದರ್ಭದಲ್ಲಿ ಈ ಪೋಪ್ ಏನ್ ಮಾಡ್ತಾನಪ್ಪ ಅಂತಂದ್ರ ರಾಜನಿಗೆ ಸೇರಿದ ಭೂಮಿ ಆಗಿರ್ಬೋದು ಮತ್ತು ಜನರಾಗಿರ್ಬೋದು ಅವರೆಲ್ಲರ ಮೇಲೆ ಏನ್ ಮಾಡ್ತಾನಪ್ಪ ಅಂದ್ರ ತೆರಿಗೆಯನ್ನ ಹೇರಿ ಆ ತೆರಿಗೆಯಿಂದ ಬಂದಂತ ಒಂದು ಹಣವನ್ನ ಸಂಗ್ರಹಣೆ ಮಾಡ್ಲಿಕ್ಕೆ ಆರಂಭಿಸ್ತಾನ. ಅಷ್ಟಲ್ಲದೆ ಆ ಹೊತ್ತಿಗೆ ಆ ರಾಜ ಪೋಪ್ನನ್ನ ಏನಾದ್ರೂ ವಿರೋಧಿಸಿದ್ದೇ ಆದ್ರ ಆ ವಿರೋಧಿಸಿರ್ತಕ್ಕಂತಹ ರಾಜನನ್ನ ಈ ಪೋಪ್ ಏನ್ ಮಾಡ್ತಿದ್ಪ ಅಂದ್ರ ಬಹಿಷ್ಕಾರ ಮಾಡ್ತಿದ್ದ. ಬಹಿಷ್ಕಾರ ಮಾಡೋದು ಅಷ್ಟೇ ಅಲ್ಲದೆ ಈ ಪೋಪ್ ಏನ್ ಮಾಡಿದಪ್ಪ ಅಂದ್ರ ರಾಜನ ಆಡಳಿತದ ಕೆಲವೊಂದು ವಿಷಯಗಳನ್ನ ನಿರ್ಬಂಧಿಸಿ ಬಿಟ್ಟಿದ್ದ. ಯಾವ ರೀತಿಪ್ಪ ಅಂತಂದ್ರ ಪೋಪನಾದಂತ ಈತ
ರಾಜನಿಗೆ ಸಂಬಂಧಿಸಿದ ಒಂದು ಜನರ ಮೇಲೆ ಮತ್ತು ಭೂಮಿ ಮೇಲೆ ತೆರಿಗೆಯನ್ನು ಹೇರ್ಬೋದು, ಆದ್ರೆ ರಾಜನಾದವನು ಯಾವುದೇ ಕಾರಣಕ್ಕೂ ಈ ಚರ್ಚಿನ ಮೇಲೆ ತೆರಿಗೆಯನ್ನ ಹೇರುವಂತಿರಲಿಲ್ಲ. ಹೀಗೆ ಈ ರೀತಿಯಲ್ಲಿ ರಾಜನ ಅಧಿಕಾರವನ್ನ ನಿರ್ಬಂಧಿಸಿ ಬಿಟ್ಟಿದ್ದ ಯಾರ್ರೀ? ಈ ಪೋಪ್. ಹೀಗಾಗಿ ಈ ಪೋಪನ ಹಸ್ತಕ್ಷೇಪದಿಂದ ರಾಜನ ಆಡಳಿತಕ್ಕೆ ಬಹಳಷ್ಟು ಧಕ್ಕೆ ಉಂಟಾಗಿತ್ತು ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಯುರೋಪಿನ ತುಂಬೆಲ್ಲ ಕಂಡು ಬರ್ತಕ್ಕಂಥ ಚರ್ಚಿನ ಅಧಿಕಾರಿಗಳನ್ನ ಈತನೇ ನೇಮಕ ಮಾಡ್ತಿದ್ದ. ಉದಾಹರಣೆಗೆ ಬಿಷಪ್ಸ್ ಆಗಿರ್ಬೋದು, ಆರ್ಚ್ ಬಿಷಪ್ಸ್ ಆಗಿರ್ಬೋದು, ಕಾರ್ಡಿನಲ್ಸ್ ಆಗಿರ್ಬೋದು. ಹೀಗೆ ಈ ಎಲ್ಲರನ್ನ ನೇಮಕ ಮಾಡ್ತಕ್ಕಂಥ ಹಕ್ಕನ್ನು ಯಾರು ಹೊಂದಿದ್ರಪ್ಪ ಅಂದ್ರೆ ಈ ಪೋಪನೇ ಹೊಂದಿದ್ದ. ಹೀಗಾಗಿ ಈ ಪರಕೀಯನಾದಂತಹ ಪೋಪ್ ಕೇವಲ ಇಟಲಿಯ ರೋಮ್ ನಲ್ಲಿದ್ದುಕೊಂಡು ಇಟಲಿಯ ಭೂಭಾಗಗಳಲ್ಲಿ ಮಾತ್ರ ಹಸ್ತಕ್ಷೇಪ ಮಾಡದೆ ಈತ ಇಡೀ ಯುರೋಪಿನ ರಾಜ್ಯಗಳೆಲ್ಲ ಕಡೆಯೂ ಏನ್ ಮಾಡ್ತಿದ್ಪ ಅಂದ್ರೆ ಹಸ್ತಕ್ಷೇಪ ಮಾಡ್ತಿದ್ದ. ಹೀಗಾಗಿ ಈ ಒಂದು ಪೋಪನ ದುರ್ವರ್ತನೆಯಿಂದಾಗಿ ಯುರೋಪಿನ ರಾಜರು ಮತ್ತು ಜನತೆ ಏನಾಗಿದ್ದಪ್ಪ ಅಂದ್ರೆ ರೋಸ್ ಹೋಗ್ಬಿಟ್ಟಿದ್ರು. ಹೀಗಾಗಿ ಅಂತಹ ಸಂದರ್ಭದಲ್ಲಿ ಈ ರಾಜರು ಏನ್ ಮಾಡ್ತಾರಪ್ಪ ಅಂದ್ರೆ ಪೋಪನಾದಂತಹ ಈ ವ್ಯಕ್ತಿಯ ಅಧಿಕಾರ ಕೇವಲ ಧಾರ್ಮಿಕ ವ್ಯವಹಾರಗಳಿಗೆ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಮಾತ್ರ ಮೀಸಲಾಗಿರಬೇಕೆಂದು ಭಾವಿಸಿಕೊಳ್ತಾರೆ. ಹೀಗೆ ಈ ರೀತಿಯಾಗಿ ಭಾವಿಸಿಕೊಂಡಂತಹ ಈ ರಾಜರು ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಪೋಪ್ ಹೊಂದಿರತಕ್ಕಂತ ಪರಮಾಧಿಕಾರವನ್ನ ಕೊನೆಗೊಳಿಸುವ ಮುಖೇನ ಕ್ಯಾಥೋಲಿಕ್ ಚರ್ಚ್ ಅನ್ನ ದುರ್ಬಲಗೊಳಿಸಲಿಕ್ಕೆ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಮತ ಸುಧಾರಣಾ ಚಳವಳಿಗೆ ಬೆಂಬಲವನ್ನು ಕೊಟ್ಟರಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಈ ಪೋಪ್ ಅಂತಕ್ಕಂಥ ವ್ಯಕ್ತಿ ರಾಜನ ಆಡಳಿತದಲ್ಲಿ ಪದೇ ಪದೇ ಹಸ್ತಕ್ಷೇಪ ಮಾಡಿದ್ದರ ಹಿನ್ನೆಲೆಯಿಂದಾಗಿ ಈ ಒಂದು ಮತ ಸುಧಾರಣಾ ಚಳವಳಿ ಆರಂಭ ಆಯ್ತು ಅಂತ ಹೇಳ್ಬೋದು. ಹೀಗಾಗಿ ಈ ಮತ ಸುಧಾರಣಾ ಚಳವಳಿ ನೀಡಲಿಕ್ಕೆ ಮೊದಲ ಒಂದು ಕಾರಣ ಯಾವಪ್ಪ ಅಂದ್ರೆ ಈ ರಾಜಕೀಯ ಕಾರಣಗಳು. ಇನ್ನು ಎರಡನೇ ಒಂದು ಕಾರಣ ಯಾವಪ್ಪ ಅಂತಂದ್ರೆ ಆರ್ಥಿಕ ಕಾರಣಗಳು. ಈ ಮತ ಸುಧಾರಣಾ ಚಳವಳಿ ಅಥವಾ ಧಾರ್ಮಿಕ ಸುಧಾರಣಾ ಚಳವಳಿ ನೀಡಲಿಕ್ಕೆ ಕಂಡು ಬರ್ತಕ್ಕಂಥ ಎರಡನೇ ಒಂದು ಕಾರಣ ಯಾವಪ್ಪ ಅಂತಂದ್ರೆ ಆರ್ಥಿಕ ಕಾರಣಗಳು. ಈ ಆರ್ಥಿಕ ಕಾರಣಗಳು ಯಾವ ರೀತಿಯಾಗಿ ಕಂಡು ಬರುತ್ತಪ್ಪ ಅಂತಂದ್ರೆ ಮೂಲತಃ ಈ ಕ್ಯಾಥೋಲಿಕ್ ಚರ್ಚ್ ಅಂತ ಬಂದಾಗ ಇದು ಬಹು ಶ್ರೀಮಂತವಾಗಿತ್ತು. ಕಾರಣ ಏನಪ್ಪಾ ಅಂತಂದ್ರೆ ಮಧ್ಯಯುಗದ ಅವಧಿಯಲ್ಲಿ ಇದು ಉಳಿಗಮಾನ್ಯ ಪದ್ಧತಿಯ ಒಂದು ಕೇಂದ್ರ ಬಿಂದುವಾಗಿತ್ತು. ಯಾವ್ದ್ರಿ? ಈ ಚರ್ಚ್. ಹೀಗಾಗಿ ಈ ಚರ್ಚ್ ಏನಾಗಿತ್ತಪ್ಪ ಅಂದ್ರ ತನ್ನದೇ ಆದಂತಹ ಬೆನಫಿನ್ ವ್ಯವಸ್ಥೆಯನ್ನು ಹೊಂದಿತ್ತು. ಯಾವ ವ್ಯವಸ್ಥೆ ರೀ? ಬೆನಫಿನ್. ಈ ಬೆನಫಿನ್ ವ್ಯವಸ್ಥೆ ಅಂದ್ರೆ ಏನಪ್ಪಾ ಅಂತಂದ್ರ ಈ ಚರ್ಚ್ ತನ್ನದೇ ಆದಂತ ಅಪಾರ ಪ್ರಮಾಣದ ಭೂಮಿ, ಹಣ, ಅಧಿಕಾರಿ ವರ್ಗ ಹಾಗೂ ವೈಭವಯುತ ಕಟ್ಟಡಗಳನ್ನ ಹೊಂದಿತ್ತು. ಹೀಗೆ ಈ ರೀತಿಯಾಗಿ ಹೊಂದಿರತಕ್ಕಂತ ಒಂದು ವ್ಯವಸ್ಥೆಯನ್ನು ಏನಂತ ಕರಿತಾರಪ್ಪ ಅಂದ್ರ ಬೆನಫಿನ್ ಅಂತ ಕರೀತಾರೆ. ಹೀಗೆ ಕ್ಯಾಥೋಲಿಕ್ ಚರ್ಚ್ ಶ್ರೀಮಂತವಾಗಿರೋದು ಅಷ್ಟೇ ಅಲ್ಲದೆ ಇದು ಅಪಾರ ಪ್ರಮಾಣದ ಭೂಮಿ, ಹಣ, ಅಧಿಕಾರಿ ವರ್ಗ ಹಾಗೂ ವೈಭವಯುತ ಕಟ್ಟಡಗಳ ಹಿನ್ನೆಲೆಯ ಈ ಒಂದು ಬೆನಫಿನ್ ವ್ಯವಸ್ಥೆಯನ್ನ ಹೊಂದುವುದರ ಮುಖೇನ ಅತ್ಯಂತ ಸಂಪದ್ಭರಿತವಾಗಿತ್ತು. ಇಷ್ಟೆಲ್ಲಾ ಸಂಪತ್ತನ್ನ ಹೊಂದಿದ್ದರೂ ಕೂಡ ಈ ಕ್ಯಾಥೋಲಿಕ್ ಚರ್ಚ್ ಮತ್ತು ಆ ಚರ್ಚಿನ ಮುಖ್ಯಸ್ಥನಾದಂತಹ ಪೋಪನಿಗೆ ಈ ಒಂದು ಸಂಪತ್ತಿನ ವ್ಯಾಮೋಹ ಕಡಿಮೆಗೊಂಡಿರಲಿಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ಇಷ್ಟೆಲ್ಲಾ ಸಂಪತ್ತನ್ನ ಹೊಂದಿದ್ದರೂ ಕೂಡ ಈ ಪೋಪ್ ಏನ್ ಮಾಡ್ತಿದ್ಪ ಅಂತಂದ್ರ ಜನರ ಮೇಲೆ ಹಲವಾರು ರೀತಿಯಾದಂತ ಒಂದು ತೆರಿಗೆಗಳನ್ನ ಹೇರುತ್ತಿದ್ದ. ಉದಾಹರಣೆಗೆ ಲೈವಿ ಅಂತಕ್ಕಂಥ ತೆರಿಗೆ ಅಂದ್ರೆ ಕೃಷಿ ಅಥವಾ ರೈತರ ಮೇಲೆ ಕಂಡು ಬರ್ತಕ್ಕಂಥ ತೆರಿಗೆ, ಪೀಟರ್ ಪೇನ್ಸ್ ಅಂತಕ್ಕಂಥ ತೆರಿಗೆ ಆಗಿರ್ಬೋದು ಮತ್ತು ಟೈಟ್ಸ್ ಅಂತಕ್ಕಂಥ ತೆರಿಗೆ ಆಗಿರ್ಬೋದು. ಹೀಗೆ ಈ ರೀತಿಯ ತೆರಿಗೆಯನ್ನ ಹೇರುವ ಮುಖೇನ ಜನರಿಗೆ ಬಹಳಷ್ಟು ಹಿಂಸೆಯನ್ನು ಕೊಡ್ತದೆ ಅಂತ ಹೇಳ್ಬೋದು. ಕೇವಲ ಈ ತೆರಿಗೆಗಳು ಅಷ್ಟೇ ಅಲ್ಲದೆ ಮೂಲತಃ ನ್ಯಾಯಾಂಗೀಯ ವ್ಯವಸ್ಥೆಯನ್ನೇ ತನ್ನ ಅಧೀನದಲ್ಲಿಟ್ಟುಕೊಂಡಂತ ಈ ಪೋಪ್ ಏನ್ ಮಾಡ್ತಿದ್ರಪ್ಪ ಅಂದ್ರ ಅಪರಾಧ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ದಂಡ ರೂಪದ ಒಂದು ಶಿಕ್ಷೆಯನ್ನು ಕೊಡ್ತಿದ್ರು. ಹೀಗಾಗಿ ಆ ಸಂದರ್ಭದಲ್ಲಿ ಈ ತೆರಿಗೆಯ ಮೂಲಕ ಮಾತ್ರ ಹಣವನ್ನ ವಸೂಲಿ ಮಾಡದೆ ಈ ದಂಡದ ರೂಪದಲ್ಲಿ ಅಪಾರ ಪ್ರಮಾಣದ ಒಂದು ಹಣವನ್ನ ವಸೂಲಿ ಮಾಡ್ತಿದ್ದ. ಜೊತೆಗೆ ಕೇವಲ ತೆರಿಗೆ ಮತ್ತು ದಂಡಗಳ ರೂಪದಲ್ಲಿ ಅಷ್ಟೇ ಅಲ್ಲದೆ ಚರ್ಚಿನಲ್ಲಿ ಕಂಡು ಬರ್ತಕ್ಕಂತ ಹುದ್ದೆಗಳನ್ನ ಮಾರಾಟ ಮಾಡುವ ಮುಖೇನ ಆ ವ್ಯವಸ್ಥೆಯನ್ನ ಏನಂತ ಕರೀತಾರಪ್ಪ ಅಂದ್ರೆ ಸಿಮೋನಿ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಸಿಮೋನಿ. ಸಿಮೋನಿ ಅಂದರೆ ಚರ್ಚಿನಲ್ಲಿ ಕಂಡು ಬರ್ತಕ್ಕಂಥ ಹುದ್ದೆಗಳನ್ನ ಮಾರಾಟ ಮಾಡುದು. ಕೇವಲ ತೆರಿಗೆ ಮತ್ತು ದಂಡದ ರೂಪದಲ್ಲಿ ಮಾತ್ರ ಹಣವನ್ನ ವಸೂಲಿ ಮಾಡದೆ ಇದೇ ಪೋಪ್ ಏನ್ ಮಾಡ್ತಿದಪ್ಪ ಅಂತಂದ್ರ ಆ ಚರ್ಚಿನಲ್ಲಿ ಇರ್ತಕ್ಕಂಥ ಹುದ್ದೆಗಳನ್ನ ಮಾರಾಟ ಮಾಡುವ ಮುಖೇನ ಅವ್ರೇನ್ ಮಾಡ್ತಾರಪ್ಪ ಅಂತಂದ್ರ
ಹಣವನ್ನ ಸಂಪಾದನೆ ಮಾಡ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಆ ವ್ಯವಸ್ಥೆಗೆ ಸಿಮೋನಿ ಅಂತ ಕರೀತಾರೆ. ಉದಾಹರಣೆಗೆ ಆ ಚರ್ಚ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರ ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳನ್ನ ಹೊಂದಬಹುದಾಗಿತ್ತು. ಹೀಗಾಗಿ ಅಂತಹ ಒಂದು ಪ್ರಮುಖ ಹುದ್ದೆಗಳನ್ನ ಪುರೋಹಿತರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ದುಬಾರಿ ಬೆಲೆಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಮಾರಾಟ ಮಾಡುವ ಮುಖೇನ ಅದರಿಂದಲೂ ಹಣವನ್ನ ಗಳಿಸಿದ್ರು. ಚರ್ಚಿನ ಹುದ್ದೆಗಳನ್ನ ಮಾರಾಟ ಮಾಡಿದ ನಂತರ ಅದರಿಂದ ಬಂದಂತಹ ಹಣವನ್ನೆಲ್ಲ ಧಾರ್ಮಿಕ ಕಾರ್ಯಗಳಿಗೆ ಬಳಸುವುದರ ಬದಲಾಗಿ ಈ ಪೋಪ್ ಮತ್ತು ಪಾದ್ರಿಗಳು ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ಒಂದು ಭೋಗ ವಿಲಾಸಿ ಜೀವನಕ್ಕೆ ಬಳಸ್ತಿದ್ರು. ಹೀಗಾಗಿ ಆ ಇಡೀ ಸಂಪತ್ತನ್ನೆಲ್ಲ ತಮ್ಮ ಒಂದು ವೈಭವಿತ ಜೀವನವನ್ನ ಕಳೆಯಲಿಕ್ಕೆ ಖರ್ಚು ಮಾಡ್ತಾ ಇದ್ರು. ಜೊತೆಗೆ ಇದೇ ಪೋಪ್ ಏನ್ ಮಾಡ್ತಿರಪ್ಪ ಅಂದ್ರ ತನಗೆ ಬೇಕೆನಿಸಿದಂತ ಸಂದರ್ಭದಲ್ಲಿ, ಉದಾಹರಣೆಗೆ ಹೊಸ ಚರ್ಚ್ ಅನ್ನ ನಿರ್ಮಾಣ ಮಾಡುವ ನೆಪದಲ್ಲಾಗಿರ್ಬೋದು ಅಥವಾ ಹಳೆಯ ಚರ್ಚ್ ಅನ್ನ ದುರಸ್ತಿ ಮಾಡುವ ನೆಪದಲ್ಲಾಗಿರ್ಬೋದು, ಜನರಿಂದ ಹಣವನ್ನ ವಸೂಲಿ ಮಾಡಲಿಕ್ಕೆ ತನ್ನ ಒಂದು ಕೆಳಗಿನ ಅಧಿಕಾರಿಗಳಿಗೆ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಆದೇಶ ಮಾಡ್ತಿದ್ದ. ಹೀಗಾಗಿ ತೆರಿಗೆಯ ಮುಖೇನ ಆಗಿರ್ಬೋದು, ದಂಡದ ಮುಖೇನ ಆಗಿರ್ಬೋದು, ಚರ್ಚ್ ಹುದ್ದೆಗಳ ಮಾರಾಟದ ಮುಖೇನ ಇಷ್ಟೆಲ್ಲಾ ಮೂಲಗಳಿಂದ ಸಂಪತ್ತನ್ನು ಪಡೆದುಕೊಂಡರೂ ಕೂಡ ಈ ಸಂಪತ್ತಿನ ಮೇಲೆ ಎಷ್ಟೊಂದು ವ್ಯಾಮೋಹ ಇತ್ತಪ್ಪ ಅಂದ್ರ ತನಗೆ ಬೇಕೆನಿಸಿದಾಗಲೆಲ್ಲವೂ ತನ್ನ ಕೆಳಗಿನ ಅಧಿಕಾರಿಗಳಿಗೆ ಯಾವುದೋ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡುವ ನೆಪದಲ್ಲಿ ಜನರಿಂದ ದಾನದತ್ತಿಯ ರೂಪದಲ್ಲಿ ಏನ್ ಮಾಡ್ತಪ್ಪ ಅಂದ್ರ ಹಣವನ್ನ ವಸೂಲಿ ಮಾಡ್ತೀನಿ ಅಂತ. ಹೀಗೆ ಈ ಕ್ಯಾಥೋಲಿಕ್ ಚರ್ಚ್ ನಲ್ಲಿ ಕಂಡು ಬರ್ತಕ್ಕಂಥ ಪೋಪರು ಮತ್ತು ಇತರೆ ಧಾರ್ಮಿಕ ಮುಖಂಡರು ಹೊಂದಿರತಕ್ಕಂಥ ಈ ಒಂದು ಸಂಪತ್ತಿನ ವ್ಯಾಮೋಹದಿಂದಾಗಿ ಇಡೀ ಯುರೋಪಿನ ಒಟ್ಟು ಆಸ್ತಿಯಲ್ಲಿಯೇ ಶೇಕಡ 1/3 ಒಂದು ಸಂಪತ್ತೆಲ್ಲ ಎಲ್ಲಿ ಕ್ರೋಢೀಕರಣಗೊಂಡಿತ್ತಪ್ಪ ಅಂದ್ರೆ ಕೇವಲ ಚರ್ಚಿನಲ್ಲಿಯೇ ಕ್ರೋಢೀಕರಣಗೊಂಡಿತ್ತು. ಹೀಗಾಗಿ ಇಡೀ ಯುರೋಪಿನ ಒಟ್ಟು ಆಸ್ತಿಯಲ್ಲಿ 1/3 ಸಂಪತ್ತೆಲ್ಲ ಕೇವಲ ಚರ್ಚಿನಲ್ಲಿಯೇ ಕ್ರೋಢೀಕರಣಗೊಂಡಿದ್ದರಿಂದಾಗಿ ಯುರೋಪಿನ ಇತರೆ ರಾಜ್ಯಗಳಿಗೆ ಬರಬೇಕಾಗಿರತಕ್ಕಂಥ ಒಂದು ಆದಾಯದಲ್ಲಿ ಕಡಿತಗೊಳ್ಳಲಿಕ್ಕೆ ಆರಂಭಿಸಿದೆ. ಕಡಿತಗೊಳ್ಳುವುದು ಅಷ್ಟೇ ಅಲ್ಲದೆ ಒಂದ್ ರೀತಿ ಸಂಪತ್ತಿನ ಹರಣವಾಯಿತು ಅಂತ ಹೇಳ್ಬೋದು. ಹೀಗೆ ಈ ಕ್ಯಾಥೋಲಿಕ್ ಚರ್ಚ್ ಮತ್ತು ಪೋಪರಿಂದಾಗಿ ಸಂಪತ್ತಿನ ಹರಣವಾಗುವುದು ಅಷ್ಟೇ ಅಲ್ಲದೆ ಆರ್ಥಿಕವಾದಂತಹ ಒಂದು ಶೋಷಣೆ ಕಂಡು ಬರ್ಲಿಕ್ಕೆ ಆರಂಭಿಸಿದೆ. ಹೀಗೆ ಈ ಕ್ಯಾಥೋಲಿಕ್ ಚರ್ಚ್ ಮತ್ತು ಪೋಪರು ಮಾಡತಕ್ಕಂತಹ ಹಣದ ದುಂದುಗಾರಿಕೆ, ವಿಲಾಸಿ ಜೀವನ ಹಾಗೂ ಆರ್ಥಿಕ ಶೋಷಣೆಯಿಂದ ಮುಕ್ತಿಗೊಳ್ಳುವ ಹಿನ್ನೆಲೆಯಲ್ಲಿ ಈ ಯುರೋಪಿನ ರಾಜರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಮತ ಸುಧಾರಣೆಗೆ ಬೆಂಬಲವನ್ನು ಕೊಟ್ರು ಅಂತ ಹೇಳ್ಬೋದು. ಹೀಗಾಗಿ ಈ ಮತ ಸುಧಾರಣಾ ಚಳುವಳಿ ನೀಡಲಿಕ್ಕೆ ಎರಡನೇ ಒಂದು ಮುಖ್ಯ ಕಾರಣ ಯಾವಪ್ಪ ಅಂದ್ರ ಆರ್ಥಿಕ ಕಾರಣಗಳು ಅಂತ ಹೇಳ್ಬೋದು. ಇನ್ನು ಮೂರನೇ ಒಂದು ಕಾರಣ ಯಾವಪ್ಪ ಅಂತಂದ್ರ ಧಾರ್ಮಿಕ ಕಾರಣಗಳು. ಈ ಮತ ಸುಧಾರಣಾ ಚಳುವಳಿ ನೀಡಲಿಕ್ಕೆ ಮೂರನೇ ಒಂದು ಕಾರಣಪ್ಪ ಅಂದ್ರ ಧಾರ್ಮಿಕ ಕಾರಣಗಳು. ಯಾವ ರೀತಿಪ್ಪ ಅಂತಂದ್ರ ಮೂಲತಃ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಸ್ಥಾಪನೆಗೊಂಡಂತಹ ಈ ಚರ್ಚ್ ಏನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವ್ಯವಹಾರಗಳನ್ನ ನೋಡಿಕೊಳ್ಳುವುದರ ಜೊತೆಗೆ ಸಾಮಾಜಿಕ ಸೇವೆಯನ್ನ ಸಲ್ಲಿಸಬೇಕಾಗಿತ್ತು. ಹೀಗೆ ಈ ಕಾರ್ಯವನ್ನ ಮಾಡುವುದರ ಬದಲಾಗಿ ಈ ಚರ್ಚ್ ಮತ್ತು ಆ ಚರ್ಚಿನ ಮುಖ್ಯಸ್ಥನಾದಂತ ಪೋಪ್ ಇವರಿಂದ ಏನಾಗಿತ್ತಪ್ಪ ಅಂತಂದ್ರ ಅನೇಕ ರೀತಿಯ ಒಂದು ದುರಾಚಾರಗಳು ಕಂಡು ಬರ್ತಿದ್ವು. ಯಾವ ರೀತಿಪ್ಪ ಅಂತಂದ್ರ ಈ ಕ್ಯಾಥೋಲಿಕ್ ಚರ್ಚ್ ಅಂತ ಬಂದಾಗ ಈ ಕ್ಯಾಥೋಲಿಕ್ ಚರ್ಚ್ ನಲ್ಲಿ ಹಲವಾರು ರೀತಿಯಾದಂತಹ ಭ್ರಷ್ಟಾಚಾರಗಳಾಗಿರ್ಬೋದು, ಜೊತೆಗೆ ಚರ್ಚಿನ ಹುದ್ದೆಗಳ ಮಾರಾಟ ಆಗಿರಬಹುದು, ಅತಿಯಾದ ದುಂದುಗಾರಿಕೆ ಆಗಿರಬಹುದು, ಪೋಪ್ ಮತ್ತು ಪಾದ್ರಿಗಳ ವೈಭವಯುತ ಹಾಗೂ ವಿಲಾಸಿ ಜೀವನ ಆಗಿರ್ಬೋದು, ಕ್ಷಮಾಪನಾ ಪತ್ರಗಳ ಮಾರಾಟ ಆಗಿರ್ಬೋದು. ಹೀಗೆ ಈ ರೀತಿಯಾದಂತ ಒಂದು ದುರಾಚಾರಗಳು ಎಲ್ಲಿ ತುಂಬಿದ್ದಪ್ಪ ಅಂತಂದ್ರೆ ಈ ಕ್ಯಾಥೋಲಿಕ್ ಚರ್ಚ್ ನಲ್ಲಿ ತುಂಬಿದ್ದು. ಅಷ್ಟೇ ಅಲ್ಲದೆ ಈ ಕ್ರೈಸ್ತ ಧರ್ಮದ ಪ್ರಮುಖ ಧಾರ್ಮಿಕ ಮುಖಂಡರೆನಿಸಿಕೊಂಡಂತಹ ಪೋಪ್ ಆಗಿರ್ಬೋದು, ಪಾದ್ರಿಗಳಾಗಿರ್ಬೋದು, ಬಿಷಪ್ಸ್ ಆಗಿರ್ಬೋದು, ಹೀಗೆ ಇವರೆಲ್ಲರೂ ಏನಾಗಿ ಬಿಟ್ಟಿದ್ರಪ್ಪ ಅಂದ್ರ ಧರ್ಮ ಭ್ರಷ್ಟರಾಗಿ ಬಿಟ್ಟಿದ್ರು. ಧರ್ಮ ಭ್ರಷ್ಟರಾಗುವುದು ಅಷ್ಟೇ ಅಲ್ಲದೆ ತಮ್ಮ ಒಂದು ಜೀವನವನ್ನ ಪರಿಶುದ್ಧ ಹಾಗೂ ನೈತಿಕಯುತವಾಗಿ ಕಳೆಯುವುದರ ಬದಲಾಗಿ ಇವರು ಅತ್ಯಂತ ವಿಲಾಸಿ ಮತ್ತು ವೈಭವಿತ ಜೀವನದಲ್ಲಿ ಮಗ್ನರಾಗಿಬಿಟ್ಟಿದ್ರು. ಹೀಗೆ ಪೋಪ್ ಮತ್ತು ಪಾದ್ರಿಗಳು ಧರ್ಮ ಭ್ರಷ್ಟರಾಗುವುದಷ್ಟಲ್ಲದೆ ವಿಲಾಸಿ ಜೀವನವನ್ನ ನಡೆಸಿದ್ದರಿಂದಾಗಿ ಯೇಸು ಕ್ರಿಸ್ತರಿಂದ ಬೋಧಿಸಲ್ಪಟ್ಟಂತಹ ಒಂದು ಎಲ್ಲ ತತ್ವಗಳು ಒಂದ್ ರೀತಿ ಗಾಳಿಗೆ ತೂರಿ ಬಿಟ್ಟಿದ್ರು ಅಂತ ಹೇಳ್ಬೋದು. ಉದಾಹರಣೆಗೆ ಕ್ಷಮಾಗುಣ ಆಗಿರ್ಬೋದು, ವಿಶ್ವ ಸಹೋದರತ್ವ ಆಗಿರ್ಬೋದು, ಸರಳ ಜೀವನ ಆಗಿರ್ಬೋದು ಮತ್ತು ಸಚ್ಚಾರಿತ್ರ್ಯ ಆಗಿರ್ಬೋದು. ಹೀಗೆ ಇಂತಹ ಪ್ರಮುಖ ತತ್ವಗಳನ್ನೆಲ್ಲವನ್ನು ಈ ಪೋಪ್ ಮತ್ತು ಪಾದ್ರಿಗಳು ಮರೆತು ಬಿಟ್ಟಿದ್ರು ಅಂತ ಹೇಳ್ಬೋದು, ಅಥವಾ ಗಾಳಿಗೆ ತೂರಿ ಬಿಟ್ಟಿದ್ರು ಅಂತ ಹೇಳ್ಬೋದು. ಹೀಗಾಗಿ ಈ ಪೋಪ್ ಮತ್ತು ಪಾದ್ರಿಗಳ ಧರ್ಮಭ್ರಷ್ಟ ಜೀವನ
ಹಾಗೂ ಕ್ಯಾಥೋಲಿಕ್ ಚರ್ಚ್ ನಲ್ಲಿ ಕಂಡು ಬರ್ತಕ್ಕಂಥ ಅತಿಯಾದ ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ಕ್ರೈಸ್ತ ಧರ್ಮ ಏನಾಗಿತ್ತಪ್ಪ ಅಂದ್ರೆ ತನ್ನದೇ ಆದಂತ ಒಂದು ಗೌರವವನ್ನ ಕಳೆದುಕೊಂಡ್ಬಿಟ್ಟಿತ್ತು. ಜೊತೆಗೆ ಪರಿಶುದ್ಧ ಬ್ರಹ್ಮಚರ್ಯ ಜೀವನವನ್ನ ನಡೆಸಬೇಕಾದಂತ ಪೋಪರುಗಳು ಏನ್ ಮಾಡಿದ್ರಪ್ಪ ಅಂತಂದ್ರೆ ಸ್ತ್ರೀ ಸಂಘವನ್ನ ಮಾಡುವ ಮುಖೇನ ವ್ಯಭಿಚಾರದಲ್ಲಿ ತೊಡಗಿದ್ರು ಅಂತ ಹೇಳ್ಬೋದು. ಉದಾಹರಣೆಗೆ ಪೋಪನಾದ 6ನೇ ಅಲೆಕ್ಸಾಂಡರ್, ಈತ 6 ಜನ ಪತ್ನಿಯರು ಮತ್ತು 11 ಜನ ಮಕ್ಕಳನ್ನು ಹೊಂದಿದ್ದ. ಅಷ್ಟೇ ಅಲ್ಲದೆ ಪೋಪನಾದ 2ನೇ ಜೂಲಿಯಸ್ ಆಗಿರ್ಬೋದು, ಮತ್ತೊಬ್ಬ ಪೋಪನಾದಂತ 10ನೇ ಲಿಯೋ ಆಗಿರ್ಬೋದು. ಹೀಗೆ ಈ ರೀತಿಯ ಪ್ರಮುಖ ಪೋಪರುಗಳು ಬ್ರಹ್ಮಚರ್ಯ ಜೀವನವನ್ನ ನಡೆಸೋದ್ರ ಬದಲಾಗಿ ಸ್ತ್ರೀ ಸಂಘವನ್ನ ಮಾಡುವ ಮುಖೇನ ಹಲವಾರು ಸ್ತ್ರೀಯರ ಒಂದು ವ್ಯಾಮೋಹದಲ್ಲಿ ತೊಡಗಿದ್ರು. ಹೀಗೆ ಈ ರೀತಿಯಾಗಿ ಧರ್ಮ ಭ್ರಷ್ಟ ಜೀವನ ಎಲ್ಲಿ ಕಂಡು ಬರ್ತಿತ್ತಪ್ಪ ಅಂತಂದ್ರ ಈ ಕ್ಯಾಥೋಲಿಕ್ ಚರ್ಚಿನ ಪೋಪರಲ್ಲಿ ಕಂಡು ಬರ್ತಿದ್ದು. ಒಟ್ಟಾರೆಯಾಗಿ ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ಧಾರ್ಮಿಕ ವಿಷಯಗಳನ್ನ ನೋಡಿಕೊಂಡು ಜನರಲ್ಲಿ ಆಧ್ಯಾತ್ಮಿಕ ಬೋಧನೆಯನ್ನ ಮಾಡಬೇಕಾದಂತಹ ಈ ಒಂದು ಚರ್ಚ್ ಭ್ರಷ್ಟಾಚಾರ ಮತ್ತು ವ್ಯಭಿಚಾರದ ಕೇಂದ್ರವಾಗಿ ಮಾರ್ಪಟ್ಟಿತ್ತು. ಅಷ್ಟೇ ಅಲ್ಲದೆ ಇದೇ ಪೋಪರು ಧಾರ್ಮಿಕ ಸಭೆ ಸಮಾರಂಭಗಳ ಹೆಸರಲ್ಲಿ ಜನರಿಂದ ಏನ್ ಮಾಡ್ತಾರಪ್ಪ ಅಂತಂದ್ರ ಹಣವನ್ನ ವಸೂಲಿ ಮಾಡ್ತಿದ್ರು. ಹೀಗೆ ಇಷ್ಟೆಲ್ಲ ಭ್ರಷ್ಟಾಚಾರ ಮತ್ತು ಧರ್ಮ ಭ್ರಷ್ಟ ಜೀವನವನ್ನ ನಡೆಸಿದರೂ ಕೂಡ ಇದನ್ನು ಮೀರಿ ಅವತ್ತಿನ ಪೋಪರು ಎಷ್ಟೊಂದು ಭ್ರಷ್ಟರಾಗಿದ್ರಪ್ಪ ಅಂತಂದ್ರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರತಿಮೆಗಳನ್ನ ಮತ್ತು ಅವನ ಅವಶೇಷಗಳನ್ನ ಮಾರಾಟ ಮಾಡುವ ಮುಖೇನ ಏನ್ ಮಾಡ್ತಾರಪ್ಪ ಅಂದ್ರ ಹಣವನ್ನ ಸಂಪಾದನೆ ಮಾಡ್ತಾರೆ ಅಂತ ಹೇಳ್ಬೋದು. ಉದಾಹರಣೆಗೆ ನಕಲಿ ವಸ್ತುಗಳನ್ನ ಸೃಷ್ಟಿಸಿ ಅವುಗಳನ್ನ ನೈಜ ವಸ್ತುಗಳಂತ ಹೇಳಿ ಜನರನ್ನ ನಂಬಿಸಿ ಬಿಡ್ತಿದ್ರು. ಉದಾಹರಣೆಗೆ ಯಾವುದೋ ಒಂದು ಮರದ ಕೊರಡನ್ನ ಅಥವಾ ಕೊಂಬನ್ನ ತಂದು ಆ ಕಟ್ಟಿಗೆಯನ್ನ ಜನರಿಗೆ ಯಾವ ರೀತಿ ನಂಬಿಸ್ತಿರಪ್ಪ ಅಂದ್ರ ಈ ಒಂದು ಮರಕ್ಕೆ ಯೇಸು ಕ್ರಿಸ್ತರನ್ನ ಶಿಲುಬೆಗೇರಿಸಲಾಯಿತು, ಹೀಗಾಗಿ ಈ ಕಟ್ಟಿಗೆ ಅಥವಾ ಈ ಕೊರಡು ಯೇಸು ಕ್ರಿಸ್ತರ ಶಿಲುಬೆಗೇರಿದ ಒಂದು ಪವಿತ್ರ ವಸ್ತು ಅಂತ ಹೇಳ್ತಿದ್ರು. ಅಷ್ಟಿಲ್ಲದೆ ಯಾವುದೋ ಒಂದು ಬಟ್ಟೆಯನ್ನ ತಂದು ಆ ಬಟ್ಟೆ ಯೇಸು ಕ್ರಿಸ್ತರು ಧರಿಸಿದ ಬಟ್ಟೆ ಅಥವಾ ಯೇಸು ಕ್ರಿಸ್ತರು ತಮ್ಮ ಜೀವಿತಾವಧಿಯಲ್ಲಿ ಈ ಒಂದು ಬಟ್ಟೆಯನ್ನ ಬಳಸಿದ್ದರಂತೆ. ಈ ರೀತಿಯ ಮೋಸ ಮಾರ್ಗದ ಮುಖೇನ ಏನ್ ಮಾಡ್ತಾರಪ್ಪ ಅಂತಂದ್ರ ಹಣವನ್ನ ಸಂಪಾದನೆ ಮಾಡ್ತಾರೆ. ಇದನ್ನು ಮೀರಿ ಸಂತ ಪೀಟರ್ ಅಂತಕ್ಕಂಥ ವ್ಯಕ್ತಿಯ ಅಸ್ಥಿ ಪಂಜರ ಮತ್ತು ಅವನ ತಲೆಬುರುಡೆಯನ್ನ ಮಾರಾಟ ಮಾಡ್ತಾರೆ. ಹೀಗೆ ಒಟ್ಟಾರೆಯಾಗಿ ಈ ಎಲ್ಲ ರೀತಿಯ ಒಂದು ಧರ್ಮ ಭ್ರಷ್ಟ ಜೀವನ ನಮಗೆ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ಈ ಕ್ಯಾಥೋಲಿಕ್ ಚರ್ಚ್ ನಲ್ಲಿ ಕಂಡು ಬರ್ತೈತಿ. ಹೀಗೆ ಇದನ್ನೆಲ್ಲ ಗಮನಿಸಿರ್ತಕ್ಕಂಥ ಯುರೋಪಿನ ರಾಜರು ಮತ್ತು ಜನರು ಏನ್ ಮಾಡ್ತಾರಪ್ಪ ಅಂತಂದ್ರ ಕ್ಯಾಥೋಲಿಕ್ ಚರ್ಚ್ ನಲ್ಲಿ ಕಂಡು ಬರ್ತಕ್ಕಂಥ ಭ್ರಷ್ಟಾಚಾರ, ಹಣದ ದುಂದುಗಾರಿಕೆ, ಪೋಪ್ ಮತ್ತು ಪಾದ್ರಿಗಳು ನಡೆಸ್ತಕ್ಕಂಥ ಧರ್ಮ ಭ್ರಷ್ಟ ಜೀವನ ಹಾಗೂ ಅನೈತಿಕ ವ್ಯಭಿಚಾರಗಳನ್ನ ವಿರೋಧಿಸಿ ಇದಕ್ಕೆ ಕಡಿವಾಣ ಹಾಕಲೇಬೇಕೆಂದು ತಿಳಿದುಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಮತ ಸುಧಾರಣಾ ಚಳುವಳಿಯನ್ನ ಆರಂಭಿಸಿದರೆ ಅಂತ ಹೇಳ್ಬೋದು. ಹೀಗಾಗಿ ಈ ಮತ ಸುಧಾರಣಾ ಚಳುವಳಿ ನಡಲಿಕ್ಕೆ 3ನೇ ಒಂದು ಕಾರಣ ಯಾವಪ್ಪ ಅಂದ್ರ ಈ ಧಾರ್ಮಿಕ ಕಾರಣಗಳಂತ ಹೇಳ್ಬೋದು. ಇನ್ನು 4ನೇ ಒಂದು ಕಾರಣ ಯಾವಪ್ಪ ಅಂತಂದ್ರ ಪುನರುಜ್ಜೀವನದ ಪ್ರಭಾವ. ಈ ಮತ ಸುಧಾರಣಾ ಚಳುವಳಿ ನಡೀಲಿಕ್ಕೆ ತನ್ನದೇ ಆದಂತ ಒಂದು ಪರೋಕ್ಷ ಪ್ರಭಾವ ಬೀರತಕ್ಕಂತ ಘಟನೆ ಯಾವಪ್ಪ ಅಂತಂದ್ರ ಈ ಪುನರುಜ್ಜೀವನ ಚಳುವಳಿ ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂತಂದ್ರೆ ಈ ಪುನರುಜ್ಜೀವನ ಚಳುವಳಿ ನಡೆದಿದ್ದರಿಂದಾಗಿ ಇದು ಯುರೋಪಿನ ಜನರಲ್ಲಿ ವಿಮರ್ಶಾ ಪ್ರವೃತ್ತಿ, ವಿಚಾರಶೀಲತೆ, ಕುತೂಹಲತೆ ಮತ್ತು ವೈಚಾರಿಕ ಮನೋಭಾವಗಳನ್ನ ಬೆಳೆಸಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಜನರಲ್ಲಿ ಸ್ವಾವಲಂಬನೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ತರ್ಕ ಪ್ರಜ್ಞೆಗಳನ್ನ ಬೆಳೆಸಿದೆ ಅಂತ ಹೇಳ್ಬೋದು. ಹೀಗೆ ಇಷ್ಟೆಲ್ಲ ಹೊಸ ವಿಚಾರಗಳನ್ನ ಕಲಿತುಕೊಂಡಂತ ಯುರೋಪಿನ ಜನರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಯಾವುದನ್ನು ನೇರವಾಗಿ ನಂಬದೆ ಅದರ ಸತ್ಯಾಸತ್ಯತೆಯನ್ನ ಪ್ರಶ್ನೆ ಮಾಡಲಿಕ್ಕೆ ಆರಂಭಿಸ್ತಾರೆ. ಈ ಮುಂಚೆ ಚರ್ಚ್ ಆಜ್ಞೆ ಮಾಡಿದ ಎಲ್ಲ ಆದೇಶಗಳನ್ನ ನೇರವಾಗಿ ಒಪ್ಪಿಕೊಳ್ತಿದ್ರು, ಯಾವುದನ್ನು ಪ್ರಶ್ನೆ ಮಾಡ್ತಿರ್ಲಿಲ್ಲ. ಆದ್ರೆ ಯಾವಾಗ ಈ ಒಂದು ಪುನರುಜ್ಜೀವನ ಚಳವಳಿ ಅವರಲ್ಲಿ ಹಲವಾರು ರೀತಿಯಾದಂತಹ ಹೊಸ ಹೊಸ ವಿಚಾರಗಳನ್ನ ಮೂಡಿಸ್ತಿತ್ತು, ಆ ವಿಚಾರಗಳನ್ನ ಕಲಿತುಕೊಂಡಂತಹ ಯುರೋಪಿನ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಚರ್ಚ್ ಮತ್ತು ಚರ್ಚಿನ ಆಜ್ಞೆಗಳನ್ನ ಪ್ರಶ್ನೆ ಮಾಡಲಿಕ್ಕೆ ಆರಂಭಿಸ್ತಾರೋ, ಜೊತೆಗೆ ಅದರ ಸತ್ಯಾಸತ್ಯತೆಯ ಬಗ್ಗೆ ಹಾಗೂ ಅದು ನಿಜವೋ ಸುಳ್ಳು ಎಂದು ಪ್ರಶ್ನೆ ಮಾಡಲಿಕ್ಕೆ ಆರಂಭಿಸ್ತಾರೆ. ಜೊತೆಗೆ ಚರ್ಚಿನ ಕುರುಡು ನಂಬಿಕೆಗಳನ್ನ ಖಂಡಿಸಲಿಕ್ಕೆ ಆರಂಭಿಸ್ತಾರೆ. ಅಷ್ಟೇ ಅಲ್ಲದೆ ಅದೇ ಹೊತ್ತಿಗೆ ಬಂದಂತ ಹಲವಾರು ಮಾನವತಾವಾದಿಗಳು, ಉದಾಹರಣೆಗೆ ಜಾನ್ ವೈಕ್ಲಿಫ್ ಆಗಿರ್ಬೋದು, ಎರಾಸ್ಮಸ್ ಆಗಿರ್ಬೋದು, ರೋಜರ್ ಬೇಕನ್ ಆಗಿರ್ಬೋದು, ಹೀಗೆ ಇನ್ನೂ ಅನೇಕ ಮಾನವತಾವಾದಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಪೋಪರು ಹೊಂದಿರತಕ್ಕಂತ ಅನೈತಿಕ ಜೀವನ ಆಗಿರ್ಬೋದು,
ಚರ್ಚಿನಲ್ಲಿ ಕಂಡು ಬರ್ತಕ್ಕಂಥ ದುಂದುಗಾರಿಕೆ ಆಗಿರ್ಬೋದು, ಇವೆಲ್ಲವುಗಳನ್ನ ತಮ್ಮ ಬರವಣಿಗೆ ಮುಖೇನ ಏನ್ ಮಾಡ್ತಾರಪ್ಪ ಅಂದ್ರೆ ಅಪಹಾಸ್ಯ ಮಾಡಲಿಕ್ಕೆ ಆರಂಭಿಸ್ತಾರೆ. ಹೀಗೆ ಈ ಒಂದು ಮಾನವತಾವಾದಿಗಳು ತಮ್ಮ ಒಂದು ಬರವಣಿಗೆ ಮುಖೇನ ಕ್ಯಾಥೋಲಿಕ್ ಚರ್ಚ್ ಮತ್ತು ಪೋಪರಲ್ಲಿ ಕಂಡು ಬರ್ತಕ್ಕಂಥ ನ್ಯೂನ್ಯತೆಗಳೆಲ್ಲವನ್ನು ಜನರ ಮುಂದೆ ಸ್ಪಷ್ಟಪಡಿಸಿದಂತ ಸಂದರ್ಭದಲ್ಲಿ ಆ ಎಲ್ಲ ಜನರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಮತ ಸುಧಾರಣೆಗೆ ಬೆಂಬಲವನ್ನ ನೀಡಿದ್ರೆ ಅಂತ ಹೇಳ್ಬೋದು. ಹೀಗೆ ಈ ಹಿನ್ನೆಲೆಯಲ್ಲಿ ಈ ಮತ ಸುಧಾರಣಾ ಚಳುವಳಿ ನೀಡಲಿಕ್ಕೆ ಈ ಪುನರುಜ್ಜೀವನದ ಪ್ರಭಾವವೂ ಸಹ ಒಂದ್ ರೀತಿ ಪರೋಕ್ಷ ಕಾರಣವಾಗಿ ಕಂಡು ಬರ್ತದೆ ಹೇಳ್ಬೋದು. ಇನ್ ನೆಕ್ಸ್ಟ್ ಈ ಮತ ಸುಧಾರಣಾ ಚಳವಳಿ ನಡೆಯಲಿಕ್ಕೆ ಕಂಡು ಬರ್ತಕ್ಕಂಥ 5ನೇ ಒಂದು ಕಾರಣ ಯಾವಪ್ಪ ಅಂತಂದ್ರೆ ಬೌದ್ಧಿಕ ಕಾರಣಗಳು. ಈ ಬೌದ್ಧಿಕ ಕಾರಣಗಳು ಯಾವ ರೀತಿಯಾಗಿ ಕಂಡು ಬರುತ್ತಪ್ಪ ಅಂದ್ರೆ ಈ ಒಂದು ಮಧ್ಯಯುಗವನ್ನು ತೆಗೆದುಕೊಂಡಾಗ ಈ ಮಧ್ಯಯುಗದ ಅವಧಿಯಲ್ಲಿ ಈ ಕ್ಯಾಥೋಲಿಕ್ ಚರ್ಚ್ ಯುರೋಪಿನ ಜನರ ಬೌದ್ಧಿಕ ಜ್ಞಾನದ ಮೇಲೆ ತನ್ನ ನಿಯಂತ್ರಣ ಹೇರಿತು ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂತಂದ್ರೆ ಚರ್ಚ್ ಹೇಳಿದ್ದನ್ನ ನೇರವಾಗಿ ಒಪ್ಪಿಕೊಳ್ಬೇಕಾಗಿತ್ತು, ಅದನ್ನ ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕಿರ್ಲಿಲ್ಲ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಬೌದ್ಧಿಕ ಕ್ಷೇತ್ರಕ್ಕೆ ಕಡಿವಾಣ ಹಾಕಿರ್ತಕ್ಕಂತಹ ಇದೇ ಚರ್ಚ್ ಇಡೀ ಯುರೋಪಿನ ಜನರು ಒಂದ್ ರೀತಿ ಅಂಧಕಾರದಲ್ಲಿ ತಮ್ಮ ಜೀವನವನ್ನ ಸಾಗಿಸುವಂತೆ ಮಾಡಿತ್ತು. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಹುಟ್ಟಿಕೊಂಡಂತ ಅನೇಕ ಬುದ್ಧಿಜೀವಿಗಳು, ಉದಾಹರಣೆಗೆ ಪೆಟ್ರಾರ್ಕ್ ಆಗಿರ್ಬೋದು, ಎರಾಸ್ಮಸ್ ಆಗಿರ್ಬೋದು, ರೋಜರ್ ಬೇಕನ್ ಆಗಿರ್ಬೋದು, ಬೊಕಾಶಿಯೋ ಆಗಿರ್ಬೋದು, ಡಾಂಟೆ ಆಗಿರ್ಬೋದು, ಪೀಟರ್ ಅಬೆಲಾರ್ಡ್ ಆಗಿರ್ಬೋದು, ಹೀಗೆ ಅನೇಕ ರೀತಿಯ ಈ ಬುದ್ಧಿಜೀವಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರ ಚರ್ಚ್ ಮತ್ತು ಪೋಪರ ಆಜ್ಞೆಗಳನ್ನ ಪ್ರಶ್ನಿಸಲಿಕ್ಕೆ ಆರಂಭಿಸ್ತಾರೆ. ಅಷ್ಟೇ ಅಲ್ಲದೆ ಮೂಲತಃ ಗ್ರೀಕ್ ಮತ್ತು ಹಿಬ್ರು ಭಾಷೆಯಲ್ಲಿರ್ತಕ್ಕಂಥ ಬೈಬಲ್ ಅನ್ನ ಹಲವಾರು ಬುದ್ಧಿಜೀವಿಗಳು ಅಧ್ಯಯನ ಮಾಡುವ ಮುಖೇನ ಆ ಬೈಬಲ್ ನಲ್ಲಿ ಇರ್ತಕ್ಕಂತಹ ಒಂದು ಕುರುಡು ನಂಬಿಕೆಗಳನ್ನ ಹಾಗೂ ಅದರಲ್ಲಿ ಕಂಡು ಬರ್ತಕ್ಕಂಥ ಸುಳ್ಳುಗಳನ್ನ ಎಲ್ಲ ಜನರಿಗೆ ತಿಳಿಯುವಂತೆ ಮಾಡ್ತಾನೆ ಅಂತ ಹೇಳ್ಬೋದು. ಜೊತೆಗೆ ಕೆಲವೊಂದಿಷ್ಟು ವ್ಯಕ್ತಿಗಳು ಆ ಬೈಬಲ್ ಅನ್ನ ದೇಶೀಯ ಭಾಷೆಗಳಿಗೆ ಭಾಷಾಂತರ ಮಾಡ್ತಾರೆ. ಹೀಗೆ ಬೈಬಲ್ ದೇಶೀಯ ಭಾಷೆಗಳಿಗೆ ಭಾಷಾಂತರಗೊಂಡಿದ್ದರಿಂದಾಗಿ ಜನರಿಗೆ ಒಂದು ಸ್ಪಷ್ಟ ಅರಿವು ಉಂಟಾಗತ್ತೆ. ಯಾವ ರೀತಿ ಅರಿವು ಉಂಟಾಗತ್ತಪ್ಪ ಅಂದ್ರೆ ಬೈಬಲ್ ನಲ್ಲಿ ಹೇಳಿದ್ದೆಲ್ಲವೂ ಸತ್ಯವಲ್ಲ. ಹೀಗಾಗಿ ಬೈಬಲ್ ಇದು ಕೂಡ ಹಲವಾರು ನ್ಯೂನತೆಗಳನ್ನ ಒಳಗೊಂಡಿದೆ. ಹೀಗಾಗಿ ಈ ಪೋಪ್ ಮಾಡಿದ ಆದೇಶಗಳೆಲ್ಲವೂ ಅವು ಬೈಬಲ್ ನಿಂದ ಬಂದ ಆದೇಶಗಳಲ್ಲ ಅಂತಕ್ಕಂಥ ಒಂದು ಮನವರಿಕೆ ಉಂಟಾಗತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಪರಲೋಕದ ಚಿಂತೆಗಿಂತ ಇಹಲೋಕದ ಬಗ್ಗೆ ಚಿಂತೆ ಮಾಡುವಂತೆ ಎಲ್ಲ ಜನರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕರೆಯನ್ನ ಕೊಡ್ತಾರೆ ಅಂತ ಹೇಳ್ಬೋದು. ಜೊತೆಗೆ ಧರ್ಮ ಶೃಂಖಲೆಯಿಂದ ಈ ಯುರೋಪಿನ ಜನರು ಹೊರಬರುವಂತೆ ಕರೆಯನ್ನ ಕೊಡ್ತಾರೆ. ಹೀಗೆ ಒಟ್ಟಾರೆಯಾಗಿ ಈ ಪ್ರಮುಖ ಬುದ್ಧಿಜೀವಿಗಳ ಹಿನ್ನೆಲೆಯಲ್ಲಿಯೂ ಸಹ ಜನರಲ್ಲಿ ವೈಚಾರಿಕ ಮನೋಭಾವನೆ ಬೆಳೆಯುವ ಮುಖೇನ ಅವರು ಚರ್ಚ್ ಮತ್ತು ಪೋಪರನ್ನ ಪ್ರಶ್ನೆ ಮಾಡಲಿಕ್ಕೆ ಆರಂಭಿಸಿದ್ದಾರೆ ಅಂತ ಹೇಳ್ಬೋದು. ಹೀಗೆ ಈ ಹಿನ್ನೆಲೆಯಲ್ಲಿ ಈ ಮತ ಸುಧಾರಣಾ ಚಳವಳಿ ಆರಂಭವಾಯಿತು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ಮತ ಸುಧಾರಣಾ ಚಳವಳಿ ನಡೆಯಲಿಕ್ಕೆ ಈ ಬೌದ್ಧಿಕ ಕಾರಣವೂ ಕೂಡ ಏನಾಗತ್ತಪ್ಪ ಅಂದ್ರೆ ಒಂದು ಮುಖ್ಯ ಕಾರಣವಾಗಿ ಕಂಡು ಬರುತ್ತೆ. ಇನ್ ನೆಕ್ಸ್ಟ್ ಈ ಒಂದು ಮತ ಸುಧಾರಣಾ ಚಳವಳಿ ನಡೆಯಲಿಕ್ಕೆ ಕಂಡು ಬರ್ತಕ್ಕಂಥ 6ನೆಯ ಕಾರಣ ಯಾವಪ್ಪ ಅಂತಂದ್ರೆ ಕ್ಷಮಾಪನಾ ಪತ್ರಗಳ ಮಾರಾಟ. ಈ ಮತ ಸುಧಾರಣಾ ಚಳವಳಿ ಅಥವಾ ಧಾರ್ಮಿಕ ಸುಧಾರಣಾ ಚಳವಳಿ ನಡೆಯಲಿಕ್ಕೆ ತತ್ಕ್ಷಣದ ಕಾರಣ ಅಥವಾ ಅತ್ಯಂತ ನೇರ ಕಾರಣ ಯಾವಪ್ಪ ಅಂತಂದ್ರ ಕ್ಷಮಾಪನಾ ಪತ್ರಗಳ ಮಾರಾಟ. ಆರಂಭದಲ್ಲಿ ಈ ಕ್ಷಮಾಪನಾ ಪತ್ರ ಮಾರಾಟ ಯಾವ ರೀತಿಯಾಗಿ ಕಂಡು ಬರ್ತದೆ ಅನ್ನೋದಕ್ಕಿಂತ ಮುಂಚೆ ಮೂಲತಃ ಕ್ಷಮಾಪನಾ ಪತ್ರಗಳಂದ್ರೆ ಏನಪ್ಪಾ ಅಂತಂದ್ರ ಪೋಪನ ಹೆಸರಿನಲ್ಲಿ ಪಾಪಿಗಳನ್ನು ಮತ್ತು ತಪ್ಪು ಮಾಡಿದವರನ್ನು ಕ್ಷಮಿಸಲು ವಿತರಿಸಲಾಗುತ್ತಿದ್ದಂತಹ ಪತ್ರಗಳನ್ನ ಏನಂತ ಕರೀತಾರಪ್ಪ ಅಂದ್ರೆ ಕ್ಷಮಾಪನಾ ಪತ್ರಗಳಂತ ಕರೀತಾರೆ. ಹೀಗಾಗಿ ಕ್ಷಮಾಪನಾ ಪತ್ರಗಳೆಂದರೆ ಪೋಪನ ಹೆಸರಿನಲ್ಲಿ ಪಾಪಗಳನ್ನು ಮತ್ತು ತಪ್ಪು ಮಾಡಿದವರನ್ನು ಕ್ಷಮಿಸಲು ವಿತರಿಸಲಾಗುತ್ತಿರುವಂತಹ ಪತ್ರಗಳು ಎಂದರ್ಥ. ಹೀಗಾಗಿ ಈ ಒಂದು ಕ್ಷಮಾಪನಾ ಪತ್ರಗಳನ್ನ ತೆಗೆದುಕೊಂಡಾಗ ಈ ಕ್ಷಮಾಪನಾ ಪತ್ರಗಳಿಗೆ ಕಡ್ಡಾಯವಾಗಿ ಪೋಪನ ಸಹಿ ಇರಬೇಕಾಗಿತ್ತು. ಹೀಗಾಗಿ ಈ ಪೋಪನ ಸಹಿ ಹೊಂದಿರತಕ್ಕಂತ ಈ ಒಂದು ಪತ್ರಗಳನ್ನ ಮಾರಾಟ ಮಾಡ್ಲಿಕ್ಕೆ ಯಾವ ಪೋಪನ ಕಾಲಾವಧಿಯಲ್ಲಿ ಆರಂಭಗೊಂಡಿತ್ತಪ್ಪ ಅಂದ್ರ 10ನೇ ಲಿಯೋನ ಕಾಲಾವಧಿಯಲ್ಲಿ ಬೆಳಕಿಗೆ ಬರ್ತದೆ ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂತಂದ್ರೆ ಈ ಕ್ಷಮಾಪನಾ ಪತ್ರ ಅಂತ ಬಂದಾಗ ಈ ಕ್ಷಮಾಪನಾ ಪತ್ರಗಳ ಮುಖೇನ ಪೋಪರುಗಳು ಈ ಜನರಿಗೆ ಯಾವ ರೀತಿಯಾಗಿ ನಂಬಿಸಿ ಬಿಟ್ಟಿದ್ರಪ್ಪ ಅಂದ್ರೆ ಈ ಕ್ಷಮಾಪನಾ ಪತ್ರಗಳನ್ನ ಹಣ ಕೊಟ್ಟು ಖರೀದಿ ಮಾಡಿದ್ದೇ ಆಗಿದ್ದರೆ ನೀವು ಮಾಡಿರತಕ್ಕಂತ ಎಲ್ಲ ಪಾಪ ಕರ್ಮಗಳು ಮುಕ್ತಿಗೊಳ್ಳುವವು. ಅಷ್ಟೇ ಅಲ್ಲದೆ ಇದೇ ಕ್ಷಮಾಪನಾ ಪತ್ರಗಳನ್ನ ನೀವು ಕೊಂಡುಕೊಂಡಿದ್ದೇ ಆದ್ರೆ ನೀವು ಸತ್ತ ನಂತರ ನೇರವಾಗಿ ಸ್ವರ್ಗವನ್ನ ಸೇರಬಹುದು.
ಜೊತೆಗೆ ಮುಂದಿನ ಜನ್ಮದಲ್ಲಿ ಮಾಡ್ತಕ್ಕಂತಹ ಪಾಪ ಕರ್ಮಗಳಿಗೂ ಮುಕ್ತಿಯನ್ನ ಹೊಂದಬೇಕಂದ್ರೆ ಇವತ್ತೇ ನೀವು ಈ ಕ್ಷಮಾಪನಾ ಪತ್ರಗಳನ್ನ ಖರೀದಿಸಿದ್ದೇ ಆದ್ರೆ ನೀವು ಎಲ್ಲ ಪಾಪ ಕರ್ಮಗಳಿಂದ ವಿಮುಕ್ತರಾಗಿರುವಿರಿ. ಅಷ್ಟೇ ಅಲ್ಲದೆ ದೇವರ ಶಿಕ್ಷೆಯಿಂದ ಪಾರಾಗುವಿರಿ ಅಂತಕ್ಕಂಥ ಒಂದು ಮೂಢ ನಂಬಿಕೆಗಳನ್ನ ಜನರಲ್ಲಿ ಬಿತ್ತು ಬಿಟ್ಟಿರ್ತಾರೆ. ಹೀಗಾಗಿ ಇವುಗಳನ್ನ ನಂಬಿರ್ತಕ್ಕಂಥ ಅನೇಕ ಜನರು ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಈ ಒಂದು ದುಬಾರಿ ಬೆಲೆ ಕೊಟ್ಟು ಈ ಕ್ಷಮಾಪನಾ ಪತ್ರಗಳನ್ನ ಕೊಂಡುಕೊಳ್ತಿರ್ತಾರೆ. ಅಷ್ಟೇ ಅಲ್ಲದೆ ಈ ಕ್ಷಮಾಪನಾ ಪತ್ರಗಳನ್ನ ಏನಂತ ಘೋಷಣೆ ಮಾಡಿರ್ತಾನಪ್ಪ ಅಂದ್ರ ಇವು ಸ್ವರ್ಗವನ್ನ ಸೇರಲಿಕ್ಕೆ ರಹದಾರಿ ಅಂತ ಹೇಳಿ ಘೋಷಣೆ ಮಾಡಿಬಿಟ್ಟಿರ್ತಾರೆ. ಹೀಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಒಂದು ಬಹಿರಂಗವಾಗಿ ಈ ಒಂದು ಕ್ಷಮಾಪನಾ ಪತ್ರಗಳ ಮಾರಾಟ ನಡೆದಿರ್ತೈತಿ. ಅಷ್ಟೇ ಅಲ್ಲದೆ ಈ ಪೋಪ್ನಾದವನು ಏನ್ ಹೇಳ್ತಿರ್ತಾನಪ್ಪ ಅಂತಂದ್ರ ಈ ಕ್ಷಮಾಪನಾ ಪತ್ರದಿಂದ ಬಂದಿರತಕ್ಕಂತ ಹಣದಿಂದ ನಾನು ಕೆಥೆಡ್ರಲ್ಗಳನ್ನ, ಹೊಸ ಚರ್ಚ್ಗಳನ್ನ ಹಾಗೂ ಸಾರ್ವಜನಿಕ ಕಟ್ಟಡಗಳನ್ನ ಕಟ್ಟುವೇನು ಅಂತ ಹೇಳಿರ್ತಾನೆ. ಹೀಗೆ ಈ ರೀತಿಯಾಗಿ ಜನರನ್ನ ನಂಬಿಸುವ ಮುಖೇನ ಏನ್ ಮಾಡ್ತಿರ್ತಾನಪ್ಪ ಅಂದ್ರ ಬಹಿರಂಗವಾಗಿ ಈ ಕ್ಷಮಾಪನಾ ಪತ್ರಗಳನ್ನ ಹಂಚುತ್ತಿರ್ತಾರೋ. ಆ ಕ್ಷಮಾಪನಾ ಪತ್ರಗಳನ್ನ ಮಾರಾಟ ಮಾಡಲಿಕ್ಕಾಗಿಯೇ ಅನೇಕ ದಲ್ಲಾಳಿಗಳನ್ನ ಮತ್ತು ಏಜೆಂಟರನ್ನ ನೇಮಕ ಮಾಡಿರ್ತಾರೆ. ಹೀಗೆ ನೇಮಕಗೊಂಡಂತ ಏಜೆಂಟರು ಮತ್ತು ದಲ್ಲಾಳಿಗಳು ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಬಹಿರಂಗವಾಗಿ ಎಲ್ಲಿ ಬೇಕೆಂದರಲ್ಲಿ ಏನ್ ಮಾಡ್ತಿರ್ತಾರಪ್ಪ ಅಂದ್ರ ಇವುಗಳನ್ನ ಮಾರಾಟ ಮಾಡ್ತಿರ್ತಾರೆ. ಹೀಗೆ ಮಾರಾಟ ಮಾಡಿ ಬಂದಂತ ಒಂದು ಹಣದ ಸರಿಯಾದ ಒಂದು ಲೆಕ್ಕವೂ ಸಹ ಇಡ್ತಿರ್ಲಿಲ್ಲ. ಹೀಗೆ ಈ ರೀತಿಯಾದಂತಹ ಒಂದು ಭ್ರಷ್ಟ ವ್ಯವಸ್ಥೆ ಎಲ್ಲಿ ತುಂಬಿತ್ತಪ್ಪ ಅಂದ್ರೆ ಈ ಕ್ಯಾಥೋಲಿಕ್ ಚರ್ಚ್ ನಲ್ಲಿ ತುಂಬಿತ್ತು. ಹೀಗೆ ಈ ಕ್ಯಾಥೋಲಿಕ್ ಚರ್ಚ್ ನಲ್ಲಿ ತುಂಬಿರ್ತಕ್ಕಂಥ ಈ ಒಂದು ಭ್ರಷ್ಟತೆ ಮತ್ತು ಈ ಕ್ಷಮಾಪನಾ ಪತ್ರಗಳನ್ನ ಮೊಟ್ಟ ಮೊದಲ ಬಾರಿಗೆ ಮಾರ್ಟಿನ್ ಲೂಥರ್ ಏನ್ ಮಾಡ್ತಾನಪ್ಪ ಅಂದ್ರೆ ರೋಮಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ವಿರೋಧಿಸಲಿಕ್ಕೆ ಆರಂಭಿಸ್ತಾನೆ. ಹೀಗೆ ವಿರೋಧಿಸಲಿಕ್ಕೆ ಆರಂಭಿಸುದು ಅಷ್ಟೇ ಅಲ್ಲದೆ ಈ ಕ್ಷಮಾಪನಾ ಪತ್ರಗಳಿಗೆ ಪೋಪ್ ಉತ್ತರ ನೀಡುವಂತೆ ಕರೆಯನ್ನ ಕೊಡ್ತಾನೆ. ಹೀಗೆ ಈ ಪೋಪನಿಗೆ ಈ ಮಾರ್ಟಿನ್ ಲೂಥರ್ ಕರೆಯನ್ನ ಕೊಟ್ಟ ಹಿನ್ನೆಲೆಯಲ್ಲಿ ಅಲ್ಲಿಂದ ಈ ಒಂದು ಮತ ಸುಧಾರಣಾ ಚಳವಳಿ ಅತ್ಯಂತ ಗಂಭೀರ ಸ್ವರೂಪವನ್ನ ಪಡೆದುಕೊಳ್ಳುವ ಮುಖೇನ ಒಂದು ಉಗ್ರ ಹೋರಾಟ ಆರಂಭ ಆಯ್ತು ಅಂತ ಹೇಳ್ಬೋದು. ಹೀಗೆ ಈ ಒಂದು ಕ್ಷಮಾಪನಾ ಪತ್ರಗಳ ಮಾರಾಟ ಈ ಒಂದು ಮತ ಸುಧಾರಣಾ ಚಳವಳಿ ನೀಡಲಿಕ್ಕೆ ಅತ್ಯಂತ ನೇರ ಕಾರಣ ಅಂತ ಹೇಳ್ಬೋದು. ಇಲ್ಲಿಂದ ಮುಂದುವರಿದನಕಪ್ಪ ಅಂದ್ರ ಮಾರ್ಟಿನ್ ಲೂಥರ್ನ ನೇತೃತ್ವದಲ್ಲಿ ಕಂಡು ಬರ್ತಕ್ಕಂಥ ಒಂದು ಹೋರಾಟ ಕಂಡು ಬರುತ್ತೆ. ಆ ಒಂದು ಹೋರಾಟವನ್ನ ನೋಡೋಕ್ಕಿಂತ ಮುಂಚೆ ಇನ್ನುಳಿದಂತೆ ಪ್ರಮುಖ 6 ಕಾರಣಗಳ ನಂತರ ಹೆಚ್ಚುವರಿ ಅಧ್ಯಯನಕ್ಕಾಗಿ ಈ ಒಂದು ಮತ ಸುಧಾರಣೆಗೆ ಸಂಬಂಧಿಸಿದಂತೆ ಅನೇಕ ಕಾರಣಗಳು ಕಂಡು ಬರ್ತಾವ. ಅದರಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ಕಾರಣ ಯಾವಪ್ಪ ಅಂತಂದ್ರ ಚರ್ಚ್ ಪೀಠದಲ್ಲಿನ ಒಡಕು. ಈ ಮತ ಸುಧಾರಣಾ ಚಳವಳಿ ನೀಡಲಿಕ್ಕೆ ಮತ್ತೊಂದು ಪ್ರಮುಖ ಕಾರಣ ಯಾವಪ್ಪ ಅಂದ್ರ ಚರ್ಚ್ ಪೀಠದಲ್ಲಿನ ಒಡಕು. 1378ರಲ್ಲಿ 4ನೇ ಫಿಲಿಪ್ ಮತ್ತು 5ನೇ ಕ್ಲೆಮೆಂಟರ ಮಧ್ಯೆ ಏನಾಕಪ್ಪ ಅಂತಂದ್ರ ಭಿನ್ನಾಭಿಪ್ರಾಯಗಳು ಕಂಡು ಬರ್ತಾವ. ಹೀಗೆ 4ನೇ ಫಿಲಿಪ್ ಮತ್ತು 5ನೇ ಕ್ಲೆಮೆಂಟರ ಮಧ್ಯೆ ಕಂಡು ಬರ್ತಕ್ಕಂಥ ಈ ಭಿನ್ನಾಭಿಪ್ರಾಯಗಳಿಂದಾಗಿ ಅಖಂಡ ಪೋಪ್ ಪೀಠ ಒಡೆದು 2 ಭಾಗಗಳಾಗಿ ಹಂಚಿಕೆ ಆಕತಿ. 2 ಭಾಗಗಳು ಯಾವಪ್ಪ ಅಂದ್ರ ಒಂದು ಪೋಪ್ ಪೀಠ ಮೂಲತಃ ರೋಮ್ನಲ್ಲಿಯೇ ಉಳಿದುಕೋತೈತಿ. ಮತ್ತೊಂದು ಕಡೆ 5ನೇ ಕ್ಲೆಮೆಂಟ್ ಏನ್ ಮಾಡ್ತಾನಪ್ಪ ಅಂದ್ರ ರೋಮನ್ನ ಬಿಟ್ಟು ಫ್ರಾನ್ಸಿನ ಅವಿಜ್ಞಾನ್ ಪ್ರಾಂತ್ಯಕ್ಕೆ ಬರ್ತಾನೆ. ಹೀಗೆ ಫ್ರಾನ್ಸಿನ ಅವಿಜ್ಞಾನ್ ಪ್ರಾಂತ್ಯಕ್ಕೆ ಬಂದಿರತಕ್ಕಂತ 5ನೇ ಕ್ಲೆಮೆಂಟ್ ನಿಂದಾಗಿ ಹೊಸ ಪೋಪ್ ಪೀಠ ಆರಂಭ ಆಕತಿ. ಹೀಗೆ ಅಖಂಡ ಪೋಪ್ ಪೀಠ ಒಡೆದು 2 ಭಾಗವಾಗಿ ಮಾರ್ಪಟ್ಟಂತಹ ಈ ಘಟನೆಯನ್ನ ಯುರೋಪಿನ ಇತಿಹಾಸದಲ್ಲಿ ಏನಂತ ಕರೀತಾರಪ್ಪ ಅಂತಂದ್ರ ಬ್ಯಾಬಿಲೋನಿಯನ್ ಕ್ಯಾಪ್ಟಿವಿಟಿ ಘಟನೆ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಬ್ಯಾಬಿಲೋನಿಯನ್ ಕ್ಯಾಪ್ಟಿವಿಟಿ ಘಟನೆ ಅಂತ ಕರೀತಾರೆ. ಹೀಗೆ ಈ ಒಂದು ಘಟನೆಯಿಂದಾಗಿ ಅಖಂಡ ಪೋಪ್ ಪೀಠ 2 ಭಾಗಗಳಾಗಿ ಮಾರ್ಪಟ್ಟಾಗ ಕಾಲಾಂತರದಲ್ಲಿ ಈ 2 ಪೋಪ್ ಪೀಠಗಳಿಗೆ ವಿರುದ್ಧವಾಗಿ ಮತ್ತೊಂದು ಹೊಸ ಪೋಪ್ ಪೀಠ ಆರಂಭ ಆಕತಿ. ಕಾರಣ ಏನಪ್ಪಾ ಅಂತಂದ್ರ ಈ 2 ಪೀಠಗಳನ್ನ ವಿರೋಧಿಸಿರ್ತಕ್ಕಂಥ ಕಾರ್ಡಿನಲ್ಸ್ಗಳು ಪೋಪರಿಗೆ ಪೋಪ್ ಆಗಿ ಪ್ರತಿ ಪೋಪ್ನನ್ನ ನೇಮಕ ಮಾಡ್ತಾರೆ. ಹೀಗೆ ಅಖಂಡ ಕ್ರೈಸ್ತ ಧರ್ಮದಲ್ಲಿ ಏಕಮಾತ್ರ ಪೋಪ್ ನೆರೆದೆ 3 ಜನ ಪೋಪರು ಹುಟ್ಟಿಕೊಂಡಿದ್ದ ಕಾರಣಕ್ಕಾಗಿ ಯುರೋಪಿನ ಜನರು ಗೊಂದಲಕ್ಕೀಡಾಕರ ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂತಂದ್ರ ಯಾವ ಪೋಪನಿಗೆ ತಾವು ತಮ್ಮ ನಿಷ್ಠೆಯನ್ನ ತೋರಬೇಕು ಅಂತಕ್ಕಂಥ ಒಂದು ಗೊಂದಲ ಉಂಟಾಕತಿ. ಅಂತಹ ಸಂದರ್ಭದಲ್ಲಿ ಯುರೋಪಿನ ಜನತೆ ಎಲ್ಲ ಏನ್ ಮಾಡ್ತಾರಪ್ಪ ಅಂದ್ರ ಅಖಂಡ ಕ್ರೈಸ್ತ ಧರ್ಮಕ್ಕೆ ಏಕಮಾತ್ರ ಪೋಪ್ ಪೀಠ ಇರಬೇಕೆಂದು ನಿರ್ಧರಿಸಿ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಈ ಒಂದು ಮತ ಸುಧಾರಣಾ ಚಳುವಳಿಗೆ ಬೆಂಬಲವನ್ನು ನೀಡಿದ್ರು ಅಂತ ಹೇಳ್ಬೋದು. ಹೀಗಾಗಿ ಮತ ಸುಧಾರಣಾ ಚಳುವಳಿ ನಡೀಲಿಕ್ಕೆ ಈ ಪೋಪ್ ಪೀಠದಲ್ಲಿ ಕಂಡುಬರ್ತಕ್ಕಂಥ ಒಡಕ್ಕೂ ಕೂಡ ಏನಪ್ಪಾ ಅಂತಂದ್ರ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಈ ನಂತರದಲ್ಲಿ ಮತ್ತೊಂದು ಮುಖ್ಯ ಕಾರಣ ಯಾವಪ್ಪ ಅಂತಂದ್ರ ಬೈಬಲ್ ನಲ್ಲಿನ ತಪ್ಪು ಹೇಳಿಕೆಗಳು.
ಈ ಮತ ಸುಧಾರಣಾ ಚಳವಳಿ ನಡೀಲಿಕ್ಕೆ ಮತ್ತೊಂದು ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಬೈಬಲ್ ನಲ್ಲಿನ ತಪ್ಪು ಹೇಳಿಕೆಗಳು. ಯಾವ ರೀತಿಪ್ಪ ಅಂದ್ರೆ ಈ ಮುಂಚೆ ಬೈಬಲ್ ಅಂತ ಬಂದಾಗ ಅದು ಗ್ರೀಕ್ ಮತ್ತು ಹಿಬ್ರು ಭಾಷೆಯಲ್ಲಿ, ಹೀಗಾಗಿ ಆ ಹಿಬ್ರು ಭಾಷೆಯಲ್ಲಿ ಇರ್ತಕ್ಕಂಥ ಬೈಬಲ್ಲಿನ ಹೇಳಿಕೆಗಳನ್ನ ನೇರವಾಗಿ ಒಪ್ಪಿಕೊಳ್ಬೇಕಾಗಿತ್ತು. ಅದನ್ನ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕಿರಲಿಲ್ಲ. ಯಾವಾಗ ಪುನರುಜ್ಜೀವನ ಚಳುವಳಿಯ ಸಂದರ್ಭದಲ್ಲಿ ಹಲವಾರು ಬುದ್ಧಿಗಳು ಈ ಬೈಬಲ್ ಅನ್ನ ಪ್ರಶ್ನೆ ಮಾಡ್ಲಿಕ್ಕೆ ಆರಂಭಿಸ್ತಾರೆ. ಅಷ್ಟೇ ಅಲ್ಲದೆ ಅದೇ ಹೊತ್ತು ಮುದ್ರಣ ಯಂತ್ರದಿಂದಾಗಿ ಈ ಬೈಬಲ್ ಏನಕ್ಕಪ್ಪ ಅಂದ್ರ ಬೇರೆ ಬೇರೆ ಭಾಷೆಗಳಿಗೆ ಭಾಷಾಂತರಗೊಂಡು ಅತಿ ಬೇಗನೆ ಬೇರೆ ಭಾಷೆಗಳಲ್ಲಿ ಮರು ಮುದ್ರಣಗೊಳ್ಳಲಿಕ್ಕೆ ಆರಂಭಿಸ್ತಾರೆ. ಅಂತಹ ಸಂದರ್ಭದಲ್ಲಿ ಈ ಬೈಬಲ್ ನಲ್ಲಿರ್ತಕ್ಕಂಥ ಒಂದು ಅಂಶಗಳನ್ನ ಎಲ್ಲ ಜನಸಾಮಾನ್ಯರು ಓದಿ ತಿಳಿದುಕೊಳ್ಳಲಿಕ್ಕೆ ಆರಂಭಿಸ್ತಾರೆ. ಓದಿ ತಿಳಿದುಕೊಳ್ಳೋದು ಅಷ್ಟಿಲ್ಲದೆ ಅನೇಕ ಜನರಿಂದ ಈ ಬೈಬಲ್ ಬೇರೆ ಬೇರೆ ಭಾಷೆಗಳಿಗೆ ಭಾಷಾಂತರವಾಗುವಾಗ ಆ ಸಂದರ್ಭದಲ್ಲಿ ಬೈಬಲ್ ನಲ್ಲಿ ಕಂಡು ಬರ್ತಕ್ಕಂಥ ಒಂದು ತಪ್ಪು ಸಂದೇಶಗಳನ್ನ ಅನೇಕ ಬುದ್ಧಿಜೀವಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲ ಜನರೆದುರಿಗೆ ಬಹಿರಂಗಗೊಳಿಸ್ತಾರೆ. ಅಷ್ಟೇ ಅಲ್ಲದೆ ಆ ಬೈಬಲ್ ನಲ್ಲಿ ಇರ್ತಕ್ಕಂಥ ತಪ್ಪು ಸಂದೇಶಗಳ ಕುರಿತು ಪೋಪನನ್ನ ಪ್ರಶ್ನೆ ಮಾಡ್ಲಿಕ್ಕೆ ಆರಂಭಿಸ್ತಾರೆ. ಹೀಗಾಗಿ ಆ ಪೋಪ್ನನ್ನ ಪ್ರಶ್ನೆ ಮಾಡೋದು ಅಷ್ಟೇ ಅಲ್ಲದೆ ಅನೇಕ ಮಾನವತಾವಾದಿಗಳು ಬೈಬಲ್ ನಲ್ಲಿ ಬರೆದಿದ್ದೆಲ್ಲವೂ ಸತ್ಯವಲ್ಲ ಹಾಗೂ ಅದನ್ನ ನೇರವಾಗಿ ಒಪ್ಪಬೇಕಾಗಿಲ್ಲ ಅಂತಕ್ಕಂಥ ಒಂದು ಅಂಶವನ್ನ ಎಲ್ಲ ಜನರೆದುರಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬಹಿರಂಗಗೊಳಿಸ್ತಾರೆ ಅಂತ ಹೇಳ್ಬೋದು. ಜೊತೆಗೆ ಆ ಬೈಬಲ್ಲಿನ ಮುಖೇನ ಚರ್ಚ್ ಮತ್ತು ಪೋಪರು ಹೊಡೆಸಿರ್ತಕ್ಕಂಥ ಅನೇಕ ಮೂಢನಂಬಿಕೆಗಳನ್ನ ಅಂಧ ಆಚರಣೆಗಳನ್ನ ಖಂಡಿಸುವ ಮುಖೇನ ಚರ್ಚ್ ಅನ್ನ ಬಹಿರಂಗವಾಗಿ ಅಪಹಾಸ್ಯ ಮಾಡ್ಲಿಕ್ಕೆ ಆರಂಭಿಸ್ತಾರೆ. ಆ ಸಂದರ್ಭದಲ್ಲಿ ಬೈಬಲ್ಲಿನ ಸತ್ಯಾಸತ್ಯತೆಯನ್ನ ತಿಳಿದುಕೊಂಡಂತಹ ಜನರು ಏನ್ ಮಾಡ್ತಾರಪ್ಪ ಅಂತಂದ್ರ ಬೈಬಲ್ ನಲ್ಲಿ ಇರುವುದೆಲ್ಲವೂ ಸತ್ಯವಲ್ಲ ಹಾಗೂ ಪೋಪನ ಆದೇಶಗಳು ಕೂಡ ನ್ಯೂನ್ಯತೆಯನ್ನ ಹೊಂದಿವೆ ಅಂತಕ್ಕಂಥ ಒಂದು ಅರಿವು ಉಂಟಾಕತ್ತೆ. ಜೊತೆಗೆ ರೋಜರ್ ಬೇಕನ್ ಅಂತಕ್ಕಂಥ ವ್ಯಕ್ತಿ ಆ ಬೈಬಲ್ ನಲ್ಲಿ ಪ್ರಾಣಿಗಳಿಗೆ ಸಂಬಂಧಿಸಿದಂತೆ ಕಂಡು ಬರ್ತಕ್ಕಂಥ ತಪ್ಪು ಮಾಹಿತಿಗಳನ್ನ ಇಡೀ ಜನರಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಬಹಿರಂಗಗೊಳಿಸ್ತಾರೆ. ಆ ಸಮಯಕ್ಕೆ ಆ ರೋಜರ್ ಬೇಕನ್ನಿಗೆ ಸುಮಾರು 10 ವರ್ಷಗಳ ಕಾಲ ಯಾವುದೇ ಒಂದು ಅಕ್ಷರವನ್ನ ಬರೆಯದಂತೆ ಏನ್ ಮಾಡ್ತಾರಪ್ಪ ಅಂದ್ರೆ ಅವನನ್ನ ಶಿಕ್ಷೆಗೆ ಒಳಪಡಿಸ್ತಾರೆ ಅಂತ ಹೇಳ್ಬೋದು. ಹೀಗೆ ಈ ಬೈಬಲ್ ನಲ್ಲಿ ಕಂಡು ಬರ್ತಕ್ಕಂಥ ತಪ್ಪು ಸಂದೇಶಗಳ ಅರಿವು ಈ ಒಂದು ಯುರೋಪಿನ ಜನರಲ್ಲಿ ಉಂಟಾದಂತ ಸಂದರ್ಭದಲ್ಲಿ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಈ ಮತ ಸುಧಾರಣಾ ಚಳವಳಿಗೆ ಬೆಂಬಲ ಕೊಟ್ರಂತ ಹೇಳ್ಬೋದು. ಹೀಗಾಗಿ ಈ ಬೈಬಲ್ ನಲ್ಲಿನ ತಪ್ಪು ಹೇಳಿಕೆಗಳು ಕೂಡ ಈ ಮತ ಸುಧಾರಣಾ ಚಳವಳಿ ನಡೀಲಿಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಈ ನೆಕ್ಸ್ಟ್ ಮತ್ತೊಂದು ಕಾರಣ ಯಾವಪ್ಪ ಅಂತಂದ್ರ ವಿಚಾರಣಾ ನ್ಯಾಯಾಲಯಗಳು ಅಥವಾ ಇನ್ಕ್ವಿಜಿಷನ್ ನ್ಯಾಯಾಲಯಗಳು ಅಂತ ಕರೀತಾರೆ. ಯಾವ ರೀತಿಪ್ಪ ಅಂತಂದ್ರ ಮೂಲತಃ ಈ ವಿಚಾರಣಾ ನ್ಯಾಯಾಲಯಗಳು ಅಥವಾ ಇನ್ಕ್ವಿಜಿಷನ್ ನ್ಯಾಯಾಲಯಗಳಂದ್ರೆ ಏನಪ್ಪಾ ಅಂತಂದ್ರ ಕ್ಯಾಥೋಲಿಕ್ ಚರ್ಚಿನ ಅಧಿಕಾರವನ್ನ ವಿರೋಧಿಸಿದವರನ್ನ ಹಾಗೂ ಕ್ರೈಸ್ತ ಧರ್ಮವನ್ನ ಅಥವಾ ಕ್ಯಾಥೋಲಿಕ್ ಧರ್ಮವನ್ನ ನಿಂದನೆ ಮಾಡಿದ ವ್ಯಕ್ತಿಗಳನ್ನ ಶಿಕ್ಷಿಸುವ ಸಲುವಾಗಿ ಸ್ಥಾಪಿಸಿಕೊಂಡಂತಹ ಒಂದು ನ್ಯಾಯಾಲಯಗಳನ್ನ ಏನಂತ ಕರೀತಾರ್ರಿ? ವಿಚಾರಣಾ ನ್ಯಾಯಾಲಯಗಳಂತ ಕರೀತಾರೆ. ಮೂಲತಃ ಈ ವಿಚಾರಣಾ ನ್ಯಾಯಾಲಯಗಳಂತ ಬಂದಾಗ ಇವು ಪೋಪರ ಅಧೀನದಲ್ಲಿದ್ದು, ಹೀಗಾಗಿ ಪೋಪರ ಅಧೀನದಲ್ಲಿರ್ತಕ್ಕಂಥ ಈ ಒಂದು ನ್ಯಾಯಾಲಯಗಳನ್ನು ತೆಗೆದುಕೊಂಡಾಗ ಹಲವಾರು ರೀತಿಯಾದಂತಹ ಒಂದು ದೋಷಗಳನ್ನ ಹೊಂದಿದ್ದು. ಯಾವ ರೀತಿಪ್ಪ ಅಂತಂದ್ರೆ ಕ್ಯಾಥೋಲಿಕ್ ಚರ್ಚ್ ಅನ್ನಾಗಲಿ ಅಥವಾ ಪೋಪನನ್ನಾಗಲಿ ವಿರೋಧಿಸಿದ್ದೇ ಆದ್ರ, ಅವನನ್ನ ಪ್ರಶ್ನೆ ಮಾಡಿದ್ದೇ ಆದ್ರ ಅಂತಹವರನ್ನ ನೇರವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ವಿಚಾರಣಾ ನ್ಯಾಯಾಲಯ ಒಳಪಡಿಸಿದ್ರು. ಅಷ್ಟೇ ಅಲ್ಲದೆ ಈ ಒಂದು ಪುನರುಜ್ಜೀವನದ ಪರಿಣಾಮದಿಂದಾಗಿ ಈ ಬೈಬಲ್ ಬೇರೆ ಬೇರೆ ಭಾಷೆಗಳಿಗೆ ಭಾಷಾಂತರಗೊಳ್ಳಲಿಕ್ಕೆ ಆರಂಭಿಸಿದಂತ ಸಂದರ್ಭದಲ್ಲಿ ಬೈಬಲ್ ನಲ್ಲಿನ ಅನೇಕ ತಪ್ಪುಗಳು ಬಹಿರಂಗಗೊಂಡಂತ ಸಂದರ್ಭದಲ್ಲಿ ಆ ಬಹಿರಂಗಗೊಳಿಸಿದ ವ್ಯಕ್ತಿಗಳನ್ನ ಈ ವಿಚಾರಣಾ ನ್ಯಾಯಾಲಯದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಯಾವುದೇ ಒಂದು ವಿಚಾರಣೆ ನಡೆಸದೆ ಅವರನ್ನ ನೇರವಾಗಿ ಶಿಕ್ಷೆಗೊಳಪಡಿಸಿದ್ರು. ಹೀಗೆ ಈ ವಿಚಾರಣಾ ನ್ಯಾಯಾಲಯಗಳಿಂದಾಗಿ ಸುಮಾರು ಸಾವಿರಾರು ಜನರು ಏನಾಕರಪ್ಪ ಅಂದ್ರ ಸಜೀವ ದಹನಕ್ಕೊಳಗಾದ್ರ ಅಂತ ಹೇಳ್ಬೋದು ಅಥವಾ ಮರಣಕ್ಕೊಳಗಾದ್ರ ಅಂತ ಹೇಳ್ಬೋದು. ಉದಾಹರಣೆಗೆ ರೋಜರ್ ಬೇಕನ್ ಅಂತಕ್ಕಂಥ ವ್ಯಕ್ತಿ, ಆತ ಬೈಬಲ್ ನಲ್ಲಿ ಪ್ರಾಣಿಗಳ ಬಗ್ಗೆ ಕಂಡು ಬರ್ತಕ್ಕಂಥ ತಪ್ಪು ಸಂದೇಶಗಳನ್ನ ಬಹಿರಂಗಗೊಳಿಸಿದಾಗ ಅವನಿಗೆ 10 ವರ್ಷಗಳ ಕಾಲ ಯಾವುದೇ ಒಂದು ಅಕ್ಷರವನ್ನ ಬರೆಯದಂತೆ ಶಿಕ್ಷೆಯನ್ನು ಕೊಡ್ತಾರೋ. ಅಷ್ಟೇ ಅಲ್ಲದೆ ಜಾನ್ ವೈಕ್ಲಿಫ್ ಅಂತಕ್ಕಂಥ ವ್ಯಕ್ತಿ, ಇಂಗ್ಲೆಂಡಿನ ಪಾದ್ರಿಯಾದಂತ ಜಾನ್ ವೈಕ್ಲಿಫ್, ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಕ್ಯಾಥೋಲಿಕ್ ಚರ್ಚ್ ಅನ್ನ ಬಹಿರಂಗವಾಗಿ ಟೀಕಿಸುವ ಮುಖೇನ ಅದರಲ್ಲಿನ ನ್ಯೂನತೆಗಳನ್ನೆಲ್ಲ ಬಹಿರಂಗಗೊಳಿಸ್ತಾರೆ. ಆ ಸಂದರ್ಭದಲ್ಲಿ ಅವನನ್ನ ನಾಸ್ತಿಕ ಅಂತ ಘೋಷಣೆ ಮಾಡುವ ಮುಖೇನ
ಮರಣದಂಡನೆ ಶಿಕ್ಷೆಗೆ ಒಳಪಡಿಸಿದಂತ ಕೇವಲ ಜಾನ್ ವೈಕ್ಲಿಫ್ ಅಷ್ಟೇ ಅಲ್ಲದೆ ಗೆಲಿಲಿಯೋ ಈತ ಕ್ಲಾಡಿಸ್ ಟಾಲ್ಮಿ ಮಂಡಿಸಿರ್ತಕ್ಕಂಥ ಭೂ ಕೇಂದ್ರಿತ ಸಿದ್ಧಾಂತವನ್ನ ಟೀಕಿಸಿದ್ದರಿಂದಾಗಿ ಈ ಗೆಲಿಲಿಯೋನನ್ನ ಹಲವಾರು ವರ್ಷಗಳ ಕಾಲ ಬಂಧನಕ್ಕೊಳಪಡಿಸಿರಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಜರ್ಮನಿಯ ಜಾನ್ ಹಸ್ ಅಂತಕ್ಕಂಥ ಪಾದ್ರಿಯನ್ನ ಸಜೀವವಾಗಿ ದಹನೆ ಮಾಡ್ತಾರೆ. ಜೊತೆಗೆ ಫ್ರಾನ್ಸಿನ ಸುಧಾರಕಿಯಾದಂತ ಜಾನ್ ಆಫ್ ಆರ್ಕ್ಗಳನ್ನ ಯುವ ಜನತೆಯನ್ನ ಕೆಡಿಸುತ್ತಿದ್ದಾಳೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವಳನ್ನು ಸಜೀವವಾಗಿ ದಹನ ಮಾಡ್ತಾರೆ. ಜೊತೆಗೆ ಫ್ರಾನ್ಸಿನ ಸವರ್ಣರಲ್ಲ ಹೀಗೆ ಈತನನ್ನು ಕೂಡ ಸಜೀವವಾಗಿ ದಹನ ಮಾಡ್ತಾರೆ. ಹೀಗೆ ಒಟ್ಟಾರೆಯಾಗಿ ಈ ಇನ್ಕ್ವಿಜಿಷನ್ ಅಂತಕ್ಕಂಥ ನ್ಯಾಯಾಲಯದಲ್ಲಿ ಕ್ರೈಸ್ತ ಧರ್ಮವನ್ನ ನಿಂದನೆ ಮಾಡಿದ್ದಾಗಲಿ ಅಥವಾ ಟೀಕಿಸಿದ್ದಾಗಲಿ ಅಥವಾ ಚರ್ಚ್ ಮಾಡಿದ ಆಜ್ಞೆಗಳನ್ನ ವಿರೋಧಿಸಿದವರನ್ನ ನೇರವಾಗಿ ತಂದು ಏನ್ ಮಾಡ್ತಾರಪ್ಪ ಅಂದ್ರೆ ಶಿಕ್ಷೆಗೊಳಪಡಿಸಿದ್ರು ಅಂತ ಹೋದ್. ಹೀಗಾಗಿ ಈ ಇನ್ಕ್ವಿಜಿಷನ್ ನ್ಯಾಯಾಲಯದಲ್ಲಿ 1512 ವೇಳೆಗೆ ಸರಿಸುಮಾರು 13,000 ಜನರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಸಜೀವ ದಹನ ಮಾಡ್ತಾರಂತ ಹೇಳ್ಬೋದು. ಹೀಗೆ ಇನ್ಕ್ವಿಜಿಷನ್ ನ್ಯಾಯಾಲಯದಲ್ಲಿ ಕಂಡು ಬರ್ತಕ್ಕಂಥ ಈ ಸುಧಾರಣಾವಾದಿಗಳ ಮೇಲಿನ ಈ ಒಂದು ಹತ್ಯಾಕಾಂಡ ಅಥವಾ ಮಾರಣ ಹೋಮ ಈ ಒಂದು ಮತ ಸುಧಾರಣೆಗೆ ಬಹಿರಂಗ ಕಾರಣವಾಯಿತು ಅಂತ ಹೇಳ್ಬೋದು. ಹೀಗಾಗಿ ಮತ ಸುಧಾರಣೆ ನಡೀಲಿಕ್ಕೆ ಒಂದು ಮುಖ್ಯ ಕಾರಣ ಯಾವ್ದಾಗಿತ್ತಪ್ಪ ಅಂತಂದ್ರೆ ಇನ್ಕ್ವಿಜಿಷನ್ ನ್ಯಾಯಾಲಯ ಅಥವಾ ವಿಚಾರಣಾ ನ್ಯಾಯಾಲಯಗಳಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಮತ್ತೊಂದು ಕಾರಣ ಯಾವತ್ತಪ್ಪ ಅಂತಂದ್ರೆ ರಾಷ್ಟ್ರ ರಾಜ್ಯಗಳ ಉದಯ. ಉದಾಹರಣೆಗೆ ಮಧ್ಯಯುಗದಲ್ಲಿ ಉಳಿಗಮಾನ್ಯ ಪದ್ಧತಿಯ ಪತನಾನಂತರ ಯುರೋಪಿನ ನಾನಾ ರಾಷ್ಟ್ರಗಳಲ್ಲಿ ನಾಕಪ್ಪ ಅಂತಂದ್ರೆ ಹೊಸ ರಾಷ್ಟ್ರೀಯ ರಾಜ್ಯಗಳು ಹುಟ್ಟಿಕೊಳ್ತಾವ. ಹೀಗೆ ಆ ಹುಟ್ಟಿಕೊಂಡಂತ ರಾಜ್ಯ ಮನೆತನಗಳೆಲ್ಲವೂ ಮೂಲತಃ ಸಾಮ್ರಾಜ್ಯವಾದಿ ಮನೆತನಗಳಾಗಿದ್ದರಿಂದಾಗಿ ಅವು ಚರ್ಚಿನ ಅಧಿಕಾರವನ್ನ ಪ್ರಶ್ನಿಸಲಿಕ್ಕೆ ಆರಂಭಿಸ್ತಾವ. ಹೀಗೆ ಚರ್ಚಿನ ಅಧಿಕಾರವನ್ನ ಪ್ರಶ್ನಿಸಲಿಕ್ಕೆ ಆರಂಭಿಸೋದು ಅಷ್ಟೇ ಅಲ್ಲದೆ ಚರ್ಚ್ ಹೊಂದಿರತಕ್ಕಂತ ಅಪಾರ ಸಂಪತ್ತನ್ನ ಕಬಳಿಸುವ ಪ್ರಯತ್ನವನ್ನ ಮಾಡ್ತಾವ. ಹೀಗೆ ಇಂತಹ ಸಂದರ್ಭದಲ್ಲಿ ಈ ಯುರೋಪಿನ ಅನೇಕ ರಾಜಮನೆತನಗಳು ಈ ಮಾರ್ಟಿನ್ ಲೂಥರ್ನ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಹೋರಾಟಕ್ಕೆ ಬೆಂಬಲವನ್ನ ನೀಡಿದರೆ ಅಂತ ಹೇಳ್ಬೋದು. ಹೀಗಾಗಿ ಈ ಮತ ಸುಧಾರಣಾ ಚಳವಳಿ ನೀಡಲಿಕ್ಕೆ ರಾಷ್ಟ್ರೀಯ ರಾಜ್ಯಗಳ ಉದಯವೂ ಕೂಡ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಈ ಮತ ಸುಧಾರಣಾ ಚಳವಳಿ ನೀಡಲಿಕ್ಕೆ ಮತ್ತೊಂದು ಕಾರಣ ಯಾವಪ್ಪ ಅಂತಂದ್ರೆ ಮುದ್ರಣ ಯಂತ್ರದ ಶೋಧನೆ ಅಥವಾ ಮುದ್ರಣ ಯಂತ್ರದ ಪ್ರಭಾವ. ಯಾವ ರೀತಿಪ್ಪ ಅಂತಂದ್ರೆ ಈ ಮುದ್ರಣ ಯಂತ್ರದ ಶೋಧನೆಯಾಗಿದ್ದರಿಂದಾಗಿ ಹೊಸ ಗ್ರಂಥಗಳು ರಚನೆಗೊಂಡಿದ್ದರಿಂದಾಗಿ ಅವು ಅತಿ ಕಡಿಮೆ ಬೆಲೆಯಲ್ಲಿ ಎಲ್ಲ ಜನಸಾಮಾನ್ಯರಿಗೆ ಸಿಗುವಂತಾದವು ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಮೂಲತಃ ಗ್ರೀಕ್ ಮತ್ತು ಹಿಬ್ರೂ ಭಾಷೆಯಲ್ಲಿ ಇರ್ತಕ್ಕಂಥ ಈ ಬೈಬಲ್ ಬೇರೆ ಬೇರೆ ದೇಶೀಯ ಭಾಷೆಗಳಿಗೆ ಭಾಷಾಂತರಗೊಂಡಿದ್ದರಿಂದಾಗಿ ಆ ಭಾಷಾಂತರಗೊಂಡಿರ್ತಕ್ಕಂತಹ ಆ ಬೈಬಲ್ ಈ ಒಂದು ಮುದ್ರಣ ಯಂತ್ರದಿಂದ ಅತಿ ಕಡಿಮೆ ಬೆಲೆಯಲ್ಲಿ ಪ್ರಕಟಗೊಂಡು ಎಲ್ಲ ಕಡೆಗಳಲ್ಲಿಯೂ ಮಾರಾಟಗೊಳ್ಳಲಿಕ್ಕೆ ಆರಂಭಿಸಿದವು. ಹೀಗೆ ಅತಿ ಕಡಿಮೆ ಬೆಲೆಯಲ್ಲಿ ಈ ಬೈಬಲ್ನ ಪ್ರತಿಗಳು ಮಾರಾಟವಾಗಿದ್ದರಿಂದಾಗಿ ಆ ಬೈಬಲ್ನ ಸತ್ಯಾಸತ್ಯತೆಗಳ ಅರಿವು ಯಾರಿಗೂ ಉಂಟಾಯ್ತಪ್ಪ ಅಂತಂದ್ರೆ ಈ ಯುರೋಪಿನ ಜನರಿಗೆ ಉಂಟಾಯ್ತು ಅಥವಾ. ಹೀಗಾಗಿ ಈ ಮುದ್ರಣ ಯಂತ್ರದ ಶೋಧನೆ ಈ ಬೈಬಲ್ನಲ್ಲಿನ ಸ್ಪಷ್ಟತೆ ಯುರೋಪಿನ ಜನರಿಗೆ ತಿಳಿಯುವಂತೆ ಮಾಡಿದ್ದರಿಂದಾಗಿ ಈ ಒಂದು ಮತ ಸುಧಾರಣಾ ಚಳವಳಿ ಆರಂಭವಾಯ್ತು ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಈ ಮತ ಸುಧಾರಣಾ ಚಳವಳಿ ನೀಡಲಿಕ್ಕೆ ಮತ್ತೊಂದು ಮುಖ್ಯ ಕಾರಣ ಯಾವತ್ತಪ್ಪ ಅಂತಂದ್ರೆ ಧರ್ಮ ಯುದ್ಧಗಳು. ಉದಾಹರಣೆಗೆ 1095ರಿಂದ 1270ರವರೆಗೆ ಸರಿಸುಮಾರು 175 ವರ್ಷಗಳ ಕಾಲ ಕ್ರಿಶ್ಚಿಯನ್ನರು ಮತ್ತು ಅರಬರ ಮಧ್ಯೆ ಏನಾಕವಪ್ಪ ಅಂತಂದ್ರೆ ಧಾರ್ಮಿಕ ಯುದ್ಧಗಳು ಕಂಡು ಬರ್ತಾವ. ಅವುಗಳನ್ನ ನಾವು ಧರ್ಮ ಯುದ್ಧಗಳಂತ ಕರಿತೀವಿ. ಆ ಧರ್ಮ ಯುದ್ಧಗಳ ಸಂದರ್ಭದಲ್ಲಿ ಈ ಕ್ರಿಶ್ಚಿಯನ್ನರು ಕೇವಲ ಪಶ್ಚಿಮ ರಾಷ್ಟ್ರಗಳಿಗೆ ಸೀಮಿತವಾದಂತಹ ಕ್ರಿಶ್ಚಿಯನ್ನರು ಪೂರ್ವ ನಾಡಿನ ಒಂದು ಪರಿಚಯವನ್ನ ಮಾಡಿಕೊಳ್ತಾರ. ಹೀಗೆ ಆ ಪೂರ್ವ ನಾಡಿನ ಪರಿಚಯವಾದಂತ ಸಂದರ್ಭದಲ್ಲಿ ಏಷ್ಯಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಧಾರ್ಮಿಕ ಹಿನ್ನೆಲೆಯ ಬಗ್ಗೆ ತಿಳಿದುಕೊಂಡು ಆ ಧಾರ್ಮಿಕ ಹಿನ್ನೆಲೆಯನ್ನ ತಮ್ಮ ಯುರೋಪಿನ ನಾಡಿನಲ್ಲಿ ಇರ್ತಕ್ಕಂಥ ಕ್ರೈಸ್ತ ಧರ್ಮಕ್ಕೆ ಹೋಲಿಸಿಕೊಂಡಾಗ ಹಲವಾರು ರೀತಿಯಾದಂತಹ ವ್ಯತ್ಯಾಸಗಳು ಮತ್ತು ಭಿನ್ನಾಭಿಪ್ರಾಯಗಳು ಕಂಡು ಬರ್ತಾವ. ಹೀಗೆ ಆ ಭಿನ್ನಾಭಿಪ್ರಾಯಗಳ ಸಂದರ್ಭದಲ್ಲಿ ಆ ಕ್ರೈಸ್ತ ಧರ್ಮದಲ್ಲಿ ಕಂಡು ಬರ್ತಕ್ಕಂಥ ಒಂದು ನ್ಯೂನ್ಯತೆಗಳ ಅರಿವು ಯಾರಿಗೆ ಉಂಟಾಕತ್ತಪ್ಪ ಅಂತಂದ್ರೆ ಈ ಯುರೋಪಿಯನ್ನರಿಗೆ ಉಂಟಾಕತ್ತೆ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಧರ್ಮ ಯುದ್ಧಗಳು ಕೂಡ ಈ ಮತ ಸುಧಾರಣಾ ಚಳವಳಿ ಇರಲಿಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಮಧ್ಯಮ ವರ್ಗದ ಉದಯವೂ ಕೂಡ ಈ ಒಂದು ಮತ ಸುಧಾರಣಾ ಚಳವಳಿ ಇರಲಿಕ್ಕೆ ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ನಂತರ ಪೋಪ್ ಮತ್ತು ಪಾದ್ರಿಗಳ ಅಧಿಕಾರದ ದುರುಪಯೋಗವೂ ಕೂಡ ಈ ಮತ ಸುಧಾರಣಾ ಚಳವಳಿ ಇರಲಿಕ್ಕೆ ಒಂದು ಕಾರಣ. ನಂತರ
ಪ್ರಮುಖ ಸುಧಾರಣಾವಾದಿಗಳ ಪಾತ್ರವೂ ಕೂಡ ಈ ಮತ ಸುಧಾರಣೆಯಲಿಕ್ಕೆ ಒಂದು ಮುಖ್ಯ ಕಾರಣ. ಹೀಗೆ ಇಷ್ಟೆಲ್ಲಾ ಒಂದು ಪ್ರಮುಖ ಕಾರಣಗಳ ಹಿನ್ನೆಲೆಯಲ್ಲಿ ಏನಾಗತ್ತಪ್ಪ ಅಂದ್ರೆ ಈ ಮತ ಸುಧಾರಣಾ ಚಳವಳಿ ನಡೀತಿರ್ಬೋದು. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಈ ಮತ ಸುಧಾರಣೆಯ ಗತಿ ಅಥವಾ ಮಾರ್ಟಿನ್ ಲೂಥರ್ನ ನೇತೃತ್ವದಲ್ಲಿ ಕಂಡು ಬರ್ತಕ್ಕಂಥ ಹೋರಾಟದ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳೋಣ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿನ ಕ್ಲಾಸ್ ಅನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ.